ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಜೀಸಸ್. ನಿಮ್ಮೆಲ್ಲರಿಗೂ ಇದು ಪ್ರಯೋಜನ ಆಗ್ತಾ ಇದೆಯಾ ಈ ಸೆಷನ್? ಅಥವಾ ನಾನೇ ವಾಕ್ಯಗಳನ್ನು ಕೊಡ್ಬೇಕಾ? ನೀವೇ ಹೇಳಿ. ನೀವು ಹೇಗೆ ಹೇಳ್ತೀರೋ ಐ ಆಮ್ ರೆಡಿ. ನೋಡಿ, ಪ್ರಶ್ನೆನೇ ಕೇಳ್ಬೇಕಂತ ಇಲ್ಲ. ಯಾವ್ದಾದ್ರು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸಹ ಹೇಳ್ಬೋದು. ಇಂಥ ವಿಷಯದಲ್ಲಿ ಸ್ವಲ್ಪ ಮಾತನಾಡಿ ಅಂತ, ಅಥವಾ ಸಂದೇಹ ಇದ್ರೆ ಹೇಳ್ಬೋದು, ಅಥವಾ ಏನಾದ್ರು ಸಂಶಯ, ಪ್ರಶ್ನೆ ಎಲ್ಲವೂ ಸಹ ಸೇರಿ ಬಂದು ಇಟ್ಸ್ ಅ ಕಾಮನ್ ಡಿಸ್ಕಷನ್. ಓಕೆ, ನಮ್ಮ ಜೀವಿತದಲ್ಲಿ ಸಂದೇಹ ಇಲ್ಲ ಅಂತ ಖಂಡಿತ ಇಲ್ಲ. ಖಂಡಿತ ಎಲ್ಲರ ಜೀವಿತದಲ್ಲಿಯೂ ಪ್ರಶ್ನೆಗಳು ದಿನಾಲು ನಮ್ಮ ಎದುರಲ್ಲಿ ಬರ್ತಾ ಇರುತ್ತೆ ಅಲ್ವಾ? ಸೊ ಲೆಟ್ಸ್ ಡಿಸ್ಕಸ್ ಟುಗೆದರ್. ಬ್ರದರ್, ಇದು ದೇವರ ಚಿತ್ತ ಏನು ಅಂದ್ರೆ, ಈಗ ನಾವೇನೋ ಒಂದು ಕೆಲಸ ಮಾಡ್ತೇವೆ ಅಥವಾ ಸ್ಟಾರ್ಟ್ ಮಾಡ್ತೇವೆ, ಆ ದೇವರ ಚಿತ್ತ ಇದಾ ಇಲ್ವಾ ಅಂತ ತಿಳ್ಕೊಳ್ಬೇಕಾ ಅಂತ ಕೇಳಿದ್ದೆ. ಓಕೆ, ನಾವು ಕೈ ಹಾಕಿದ ಕೆಲಸದಲ್ಲಿ ಕೆಲಸ ಯಾವ್ದಾದ್ರು ಒಂದು ಕೆಲಸದಲ್ಲಿ ಕೈ ಹಾಕ್ತಿವಿ, ಸ್ಟಾರ್ಟ್ ಮಾಡ್ತೀವಿ. ದೇವ್ರ ಚಿತ್ತ ಇದೆಯಾ ಇಲ್ಲ ಅಂತ ಹೇಗೆ ತಿಳ್ಕೊಳ್ಳುವುದು ಅನ್ನೋದು ನಿಮ್ಮ ಪ್ರಶ್ನೆ, ಕರೆಕ್ಟ್ ಅಲ್ವಾ? ಓಕೆ, ಇದನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ನಮ್ಮ ಈ ವೈಯಕ್ತಿಕ ಸಂಬಂಧ ಇದೆಯಲ್ಲ, ಕರ್ತನ ಜೊತೆ ರಿಲೇಶನ್ಶಿಪ್. ಓಕೆ, ಉದಾಹರಣೆಗೆ ಇವಾಗ ನಿಮಗೆ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಮಕ್ಕಳ ಜೊತೆ ದಿನಾಲು ಮಾತಾಡ್ತೀರಿ ಅಲ್ವಾ? ದಿನಾಲು ಹತ್ತಿರದಲ್ಲಿದ್ರೆ ನೇರವಾಗಿ ಮಾತಾಡ್ತೀರಾ, ದೂರದಲ್ಲಿದ್ರೆ ಫೋನಲ್ಲಿ ಮಾತಾಡ್ತೀರಾ, ಹೌದಾ? ವಿಷಯಗಳನ್ನು ಡಿಸ್ಕಸ್ ಮಾಡ್ತೀರಾ. ಅವಾಗ ನಿಮ್ಮ ಸ್ವಂತ ಮಕ್ಕಳ ಜೊತೆ ನೀವು ಡೀಪ್ ಆಗಿ ಎಲ್ಲ ವಿಷಯಗಳನ್ನು ಓಪನ್ ಆಗಿ ಮಾತಾಡ್ತೀರಾ. ನಿಮ್ಮ ಮಕ್ಕಳು ಹೇಗೆ ಅಂತ ನಿಮಗೆ ಗೊತ್ತುಂಟು, ಮಕ್ಕಳಿಗೆ ನೀವು ಹೇಗೆ ಅಂತ ಚೆನ್ನಾಗಿ ಗೊತ್ತುಂಟು. ಇದಕ್ಕೆ ಹೇಳ್ತಾರೆ ಸಂಬಂಧ ಅಲ್ವಾ? ರಿಲೇಶನ್ಶಿಪ್ ಅಂತ ಹೇಳ್ತಾರೆ. ಈಗ ರಿಲೇಶನ್ಶಿಪ್ ಇದ್ದಗೋಸ್ಕರ ನಿಮ್ಮ ಮಕ್ಕಳಿಗೆ ಗೊತ್ತುಂಟು ನೀವು ಯಾವ ರೀತಿಯಾಗಿ ಯೋಚನೆ ಮಾಡ್ತೀರಿ. ಯಾವುದಾದ್ರೂ ಒಂದು ಕೆಲಸ ಹೇಳಿದಾಗ ಆ ಕೆಲಸದ ಉದ್ದೇಶ ಏನು ಅಂತ ಮಕ್ಕಳಿಗೆ ಚೆನ್ನಾಗಿ ಗೊತ್ತುಂಟು. ಅದೇ ರೀತಿ ಮಕ್ಕಳೇನಾದ್ರೂ ಕೆಲಸಕ್ಕೆ ಕೈ ಹಾಕುವಾಗ ನಿಮಗೆ ಚೆನ್ನಾಗಿ ಗೊತ್ತುಂಟು, ನನ್ನ ಮಕ್ಕಳು ಈ ಒಂದು ಒಳ್ಳೆ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಂತ ನಿಮಗೆ ಅರ್ಥ ಆಗತ್ತೆ. ಇದೇ ತರ ಭೂಮಿಯಲ್ಲಿ ಯಾವ ರೀತಿ ನಮ್ಮ ಕುಟುಂಬದ ಮಧ್ಯೆ ಸಂಬಂಧವಿದೆಯೋ, ಅದೇ ರೀತಿ ಕರ್ತನ ಮತ್ತು ನಮ್ಮ ಮಧ್ಯದಲ್ಲಿ ಆ ರೀತಿಯ ಸಂಬಂಧವು ದಿನನಿತ್ಯ ಹೆಚ್ಚೆಚ್ಚಾಗಿ ಬೆಳೆದು ಬಂದ ಹಾಗೆ ಕರ್ತನು ತನ್ನ ಚಿತ್ತಗಳನ್ನು ನಮಗೆ ಪ್ರಕಟಿಸಲಿಕ್ಕೆ ಆರಂಭಿಸ್ತಾರೆ. ಅಂತ ಹೇಳಿದ್ರೆ, ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಮೊದಲು ಪ್ರಾರ್ಥನೆ ಮಾಡ್ತೀವಿ. ದೇವರೇ, ನಿಮ್ಮ ಚಿತ್ತವಾದ್ರೆ ಈ ಕೆಲಸವನ್ನು ನೀನು ಮುಂದಕ್ಕೆ ಕೊಂಡು ಹೋಗಲು ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಹಾಯ ಮಾಡುವಂತ ಅವರ ಕೈಲಿ ಒಪ್ಪಿಸ್ಬಿಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಉದಾಹರಣೆಗೆ ಒಂದು ಮನೆ ಕಟ್ಟುವಾಗ ಹಿಂದೂಗಳೆಲ್ಲ ಮುಹೂರ್ತ ಹಾಕ್ತಾರೆ, ಪೂಜೆ ಮಾಡ್ತಾರೆ, ಅದು ಇದು ಮಾಡ್ತಾರೆ. ನಾವಾದ್ರೂ ಏನ್ ಮಾಡ್ತೀವಿ? ಕರ್ತನ ಮುಂದೆ ಪ್ರಾರ್ಥನೆ ಮಾಡ್ತೀವಿ. ಕರ್ತನೆ, ನಿನ್ನ ಚಿತ್ತದಂತೆ ಈ ಕೆಲಸವು ಸಂಪೂರ್ಣವಾಗ್ಲಿಕ್ಕೆ ನಿನ್ನ ಸಹಾಯ, ನಿನ್ನ ಕೃಪೆ ಬೇಕು ಅಂತ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಸ್ಟಾರ್ಟ್ ಮಾಡಿದಾಗ ಆ ಕೆಲಸ ಮುಂದೆ ಹೋಗ್ತಾ ಇದೆ, ಒಂದೊಂದಾಗಿ ಹೆಜ್ಜೆ ಹೆಜ್ಜೆಯಾಗಿ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳುವಾಗ ಅದರಲ್ಲಿ ನಮ್ಗೆ ತಿಳಿದು ಬರ್ತದೆ, ಇದು ಕರ್ತನ ಯೋಜನೆ ಇದ್ದದ್ಗೋಸ್ಕರ ಈ ಕೆಲಸ ಮುಂದೆ ಹೋಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಕೆಲವೊಮ್ಮೆ ನಾವು ಕೆಲವೊಂದು ಕೆಲಸಗಳಲ್ಲಿ ಕೈ ಹಾಕಿದ ನಂತರ, ಪ್ರಾರ್ಥನೆ ಮಾಡಿಯೂ ಸಹ ಕೆಲಸದಲ್ಲಿ ಕೈ ಹಾಕಿದ ನಂತರ ಕೆಲಸ ಮುಂದೆ ಹೋಗಲ್ಲ, ಅಲ್ಲಿಗೆ ನಿಂತಿರುತ್ತೆ, ಸ್ಟಕ್ ಆಗಿರುತ್ತೆ. ಸೊ ಸ್ಟಿಲ್ ನಾವು ಪ್ರೇಯರ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಅದು ದೇವ್ರ ಚಿತ್ತ ಇದ್ರೆ ಅದು ಕಂಪ್ಲೀಟ್ ಆಗುತ್ತೆ, ಇಲ್ಲ ಅಂದ್ರೆ ನಿಂತು ಹೋಗುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಇದು ದೇವ್ರ ಚಿತ್ತ ಇಲ್ಲ ಆಗಿರ್ಬಹುದು ಅಂತ. ಅದಕ್ಕೋಸ್ಕರ ಮೊದಲನೇದಾಗಿ ನಮ್ಮ ಕನೆಕ್ಷನ್, ದೇವರ ಜೊತೆ ಇರುವ ಸಂಬಂಧ ತುಂಬಾ 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 ಮುಖ್ಯ. ದೇವರು ನಮ್ಮ ಜೊತೆ ಮಾತಾಡ್ತಾರೆ, ನಮಗ್ ತಿಳಿಸ್ತಾರೆ ನನ್ನ ಚಿತ್ತ ಏನು, ನೀನು ಕೈ ಹಾಕಿರೋ ಕೆಲಸದಲ್ಲಿ ನನ್ನ ಚಿತ್ತ ಏನು ಅನ್ನೋದನ್ನ ಅವ್ರು ಕ್ಲೋಸ್ ಆಗಿ ಹೇಳ್ಕೊಡ್ತಾರೆ. ಒಂದು ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದುವ. ಯೋಹಾನನ ಸುವಾರ್ತೆ
ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಲ್ಲ? ಸ್ವಲ್ಪ ಕೋಲ್ಡ್ ಆಗಿ ಹೆಚ್ಚು ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಜಾನ್ ಚಾಪ್ಟರ್ ಒಂದು ನಿಮಿಷ ಹೇಳ್ತೀನಿ. ಓಕೆ, 15ನೇ ಅಧ್ಯಾಯ, ಯೋಹಾನ 15ಕ್ಕೆ ಬನ್ನಿ. 15ರಲ್ಲಿ 14, 15 ಓದುವ. ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಹ್ಮ್ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಹ್ಮ್ ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ಹ್ಮ್ ಯಜಮಾನ ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ಹ್ಮ್ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ಸಿ, ಆಮೆನ್. ಇಂಗ್ಲಿಷಲ್ಲಿ ಹೀಗೆ ಬರೆದಿದೆ, ಸರ್ವೆಂಟ್ ಡಸ್ ನಾಟ್ ನೋ ವಾಟ್ ಹಿಸ್ ಲಾರ್ಡ್ ಇಸ್ ಡೂಯಿಂಗ್, ಬಟ್ ಐ ಹ್ಯಾವ್ ಕಾಲ್ಡ್ ಯು ಫ್ರೆಂಡ್ಸ್, ಫಾರ್ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಹರ್ಡ್ ಫ್ರಮ್ ಮೈ ಫಾದರ್ ಐ ಹ್ಯಾವ್ ಮೇಡ್ ನೋನ್ ಟು ಯು. ನಾನು ತಂದೆಯ ಕಡೆಯಿಂದ ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೋಡಿ, ಸ್ನೇಹಿತನಾದಾಗ ಸ್ನೇಹಿತರು ಏನ್ ಮಾಡ್ತಾರೆ, ಹೆಚ್ಚಿನದಾಗಿ ಕೆಲವೊಮ್ಮೆ ತಂದೆ ತಾಯಿಗಳ ಹತ್ರನೂ ಮಕ್ಕಳ ಹತ್ರನೂ ಗಂಡ ಹೆಂಡತಿ ಹತ್ರನೂ ಹೇಳಲಿಕ್ಕೆ ಆಗದಂತ ಕೆಲವೊಂದು ಸೀಕ್ರೆಟ್ ವಿಷಯಗಳನ್ನು ನಮ್ಮ ಕ್ಲೋಸ್ ಫ್ರೆಂಡ್ ಹತ್ರ ಹೇಳ್ಕೊಳ್ತೀವಲ್ವಾ? ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ಸ್ನೇಹಿತರು. ಏನು? ನೀನು ನನ್ನ ಸ್ನೇಹಿತರು ಅಂದ್ರೆ ಫ್ರೆಂಡ್. ನೀವು ಇನ್ಮೇಲೆ ನಿಮಗೆ ಸರ್ವೆಂಟ್ ಅಥವಾ ಆಳಂತ ನಾನು ಕರೀಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಆಳುಗಳಿಗೆ ಯಜಮಾನನು ತನ್ನ ಸೀಕ್ರೆಟ್ಗಳನ್ನು, ತನ್ನ ಇಚ್ಛೆಗಳನ್ನು ತಿಳಿಸಲ್ಲ. ಯಾಕಂದ್ರೆ ಆಳನ್ನ ಸ್ಥಳದಲ್ಲಿಯೇ ಇರ್ತಾನೆ. ಆದ್ರೆ ಫ್ರೆಂಡ್ಸ್ ಹಾಗೆ ಅಲ್ಲ, ಅವರು ಹಾರ್ಟ್ ಟು ಹಾರ್ಟ್ ತುಂಬಾ ಕ್ಲೋಸ್ ಆಗಿರ್ತಾರೆ. ಅದಕ್ಕೆ ಫ್ರೆಂಡ್ಸ್ ಹತ್ರ ಎಲ್ಲ ಸೀಕ್ರೆಟ್ಗಳನ್ನು ಹೇಳ್ತಾರೆ. ಇದೇ ರೀತಿ ನಾವು ನಮ್ಮ ಕರ್ತನ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ನಮ್ಮ ಜೀವಿತದಲ್ಲಿ ಮಾಡುವಂತ ಕೆಲಸದಲ್ಲಿ ಆತನ ಚಿತ್ತ ಇದೆಯೋ ಇಲ್ಲವೋ ಎಂಬುದಾಗಿ ಆತನ ನಮಗೆ ನಮ್ಮ ಹೃದಯದಲ್ಲಿ ತಿಳಿಯಪಡಿಸ್ತಾನೆ. ಕೆಲವು ಸೂಚನೆಗಳನ್ನು ಕೊಡ್ತಾರೆ, ಕೆಲವರ ಮುಖಾಂತರ ಮಾತನಾಡ್ಲಿಕ್ಕೆ ಆರಂಭಿಸ್ತಾರೆ. ಕೆಲವೊಮ್ಮೆ ನಾವು ಸ್ಟಾರ್ಟ್ ಮಾಡಿದಾಗ ಕೆಲಸ ಸ್ಪೀಡ್ ಆಗಿ ನಡೀತದೆ, ಅದರಲ್ಲಿ ಸಮಾಧಾನವಿರುತ್ತೆ. ಮೊದಲನೇ ಪಾಯಿಂಟು, ನಾವು ಸ್ಟಾರ್ಟ್ ಮಾಡುವ ಕೆಲಸದಲ್ಲಿ ಪೀಸ್ ಇರುತ್ತೆ, ನೆಮ್ಮದಿ. ಮತ್ತು ಎರಡನೇದಾಗಿ ಆ ಕೆಲಸ ಈಸಿಯಾಗಿ ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ತಡೆಸೆಗಳಿರಲ್ಲ. ಕೆಲವೊಮ್ಮೆ ಸ್ವಲ್ಪ ತಡ ಆದ್ರೂ ನಿರಂತರ ಪ್ರಾರ್ಥನೆ ಮಾಡ್ತಾ ಇರುವಾಗ ಆ ಕೆಲಸವನ್ನು ದೇವರು ಮುಂದಕ್ಕೆ ಕೊಂಡು ಹೋಗ್ತಾರೆ. ಒಂದು ವೇಳೆ ದೇವ್ರ ಚಿತ್ತ ಇಲ್ಲ ಅಂದ್ರೆ ಆ ಕೆಲಸ ಆಗ್ಲಿಕ್ಕೆ ಬಿಡುವುದೇ ಇಲ್ಲ. ತಡಸೆಗಳ ಮೇಲೆ ತಡೆಗಳು ಬರ್ತಾ ಇರುತ್ತೆ. ನಾವು ಕೆಲವೊಮ್ಮೆ ಫೋರ್ಸ್ಫುಲ್ ಆಗಿ ಒತ್ತಾಯದ ಮೇರೆಗೆ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ತೊಂದರೆಗಳು ಜಾಸ್ತಿ ಉಂಟಾಗ್ತದೆ ಮತ್ತು ನೆಮ್ಮದಿ ಕೆಟ್ಟ ಹೋಗ್ತದೆ ಆ ಕೆಲಸದಲ್ಲಿ. ಆವಾಗ ನಾವು ತಿಳ್ಕೊಳ್ಬಹುದು ಇದು ದೇವರ ಚಿತ್ತ ಇಲ್ಲವೋ ಅಂತ. ನನ್ನ ಪಾಯಿಂಟ್ಸ್ಗಳು ಅರ್ಥ ಆಗ್ತಿದ್ಯಾ ಸಿಸ್ಟರ್? ಹೇಳಿದ ಮಾತುಗಳು ಅರ್ಥ ಆಗ್ತಾ ಇದೆಯಾ? ಓಕೆ, ಇದರಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ನಮ್ಮ ರಿಲೇಶನ್ಶಿಪ್ ದೇವ್ರ ಜೊತೆ. ಓಕೆ, ಕ್ರಿಶ್ಚಿಯನ್ ಲೈಫೇ ಏನಂತ ಹೇಳಿದ್ರೆ ಇದು ನಮ್ಮ ಮತ್ತು ದೇವರ ಮಧ್ಯದಲ್ಲಿರುವಂತ ಸಂಬಂಧ. ಸಂಬಂಧ ಇರ್ಬೇಕಾದ್ರೆ ನಾವು ಮಾಡುವ ಕೆಲಸದಲ್ಲಿ ಸ್ಪಷ್ಟತೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಯಾರು ಹೇಳ್ಬೇಕಂತನಿಲ್ಲ, ನಮ್ಮ ಆತ್ಮದಲ್ಲಿ ನಮ್ಗೆ ತಿಳಿಸ್ತಾರೆ ಅವರು. ಮೊದಲನೇ ಪಾಯಿಂಟ್ ಏನು ಹೇಳಿದೆ ನಾನು, ನೆಮ್ಮದಿ ಇರುತ್ತೆ ಕೆಲಸ ಸ್ಟಾರ್ಟ್ ಮಾಡುವಾಗ, ಪೀಸ್ಫುಲ್ ಆಗಿರುತ್ತೆ. ಮತ್ತು ಅದ್ರ ಪ್ರೊವಿಷನ್ ಅಂತ ಹೇಳಿದ್ರೆ ಅದರ ಅವಶ್ಯಕತೆಗಳು ಒಂದೊಂದಾಗಿ ಬ್ಯಾಕ್ ಟು ಬ್ಯಾಕ್ ಪ್ರೊವೈಡ್ ಆಗ್ತಾ ಇರುತ್ತೆ. ತಡೆಸೆಗಳು ಬರಲ್ಲ ಜಾಸ್ತಿಯಾಗಿ. ವಿಷಯ ಅರ್ಥ ಆಯ್ತಾ? ಇದು ದೇವರ ಚಿತ್ತ ಇದೆ ಅಂತ ಅರ್ಥ. ಕೃಪೆ ಜಾಸ್ತಿಯಾಗಿ ಕೊಟ್ಬಿಡ್ತಾರೆ ಅಲ್ಲಿ. ಯಾವುದೇ ರೀತಿಯಾಗಿ ಅಲ್ಲಿ ನಾಶನಗಳು ಅಥವಾ ನಷ್ಟಗಳು, ಅಡೆತಡೆಗಳು ಬರದಂತೆ ಈಸಿಯಾಗಿ ಆ ಕೆಲಸ ಮುಂದುವರಿತಾ ಇರುತ್ತೆ. ಈ ರೀತಿಯಾಗಿ ನಾವು ದೇವರ ಚಿತ್ತ ಇದೆಯೋ ಇಲ್ಲವೋ ಅಂತ ಅರ್ಥ ಮಾಡಿಕೊಳ್ಬೋದು. ಓಕೆ, ಯಾ
ಸರಿ. ಏನು ಗೊತ್ತಾಗದೆ ಇದ್ರೆ ಪ್ರಾರ್ಥನೆ ಮಾಡ್ತಾ ಸುಮ್ಮನೆ ಇದ್ದಿರ್ಬೇಕು. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರ್ಬೇಕು. ಅವ್ರ ಚಿತ್ತ ಇದ್ರೆ Okay. ಖಂಡಿತವಾಗಿ ಅದನ್ನ ಮುಂದುವರಿಸ್ತಾರೆ. ಓಕೆ. ಇಲ್ಲ ಅಂದ್ರೆ ಚಿತ್ತ ಇಲ್ಲ ಅಂದ್ರೆ 2-3 ಅಟೆಂಪ್ಟ್ ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅದು ಮುಂದೆ ಹೋಗಲ್ಲ ಕೆಲಸ, ಅಲ್ಲಿಗೆ ನಿಲ್ಸ್ಬಿಡ್ಬೇಕು. ನಮ್ಮ ನೆಮ್ಮದಿ ಕೆಟ್ಟು ಹೋಗುತ್ತೆ ನೋಡಿ, ತುಂಬಾ ನಿರಾಸೆ ಆಗ್ತೀವಿ. 2-3 ಸಲ ಪ್ರಯತ್ನ ಪಟ್ಟ ನಂತರನು ಸಹ ಆ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಸ್ಬಿಟ್ಟು ಪ್ರೇಯರ್ ಮಾಡ್ಬೇಕು. ಸೊ ಎಲ್ರಿಗೂ ಐಡಿಯಾ ಸಿಗ್ತಾ ಇವಾಗ? ಹೌದು ಬ್ರದರ್. ಓಕೆ. ಹೌದು brother. ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ತರ ಇರುತ್ತೆ. ಸೊ ನಾನು ಕಾಮನ್ ಆಗಿ ಹೇಳಿದ್ದು, ಅವರವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅವರಿಗೆ ಅರ್ಥ ಆಗುತ್ತೆ ಅದು. ಬಟ್ ದ ನಂಬರ್ 1 ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವರ ಜೊತೆ ಸಂಬಂಧ ಗಟ್ಟಿಯಾಗಿ ಕ್ಲೋಸ್ ಆಗಿ ಇಟ್ಕೊಂಡ್ರೆ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿದಾರಲ್ವ. ಇವಾಗ ಸ್ನೇಹಿತರ ತರ ನೋಡ್ಬೇಕು ನಾವು ದೇವ್ರನ್ನ. ಅವಾಗ ಅವ್ರು ಏನ್ ಮಾಡ್ತಾರೆ, ಸ್ನೇಹಿತರ ತರನೇ ನಮಗ್ ಟ್ರೀಟ್ ಮಾಡ್ತಾರೆ. ಅಂದ್ರೆ ಸೀಕ್ರೆಟ್ ಗಳನ್ನ ತಿಳಿಸ್ಲಿಕ್ಕೆ ಆರಂಭಿಸ್ತಾರೆ. ಅರ್ಥ ಆಯ್ತಲ್ಲ? ಹೌದು. ಯಾ. ಆದ್ರೆ ಆ 16ನೇ ವಾಕ್ಯನೂ ಸಹ ಓದಿ, ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಬ್ರದರ್. ಹ್ಮ್. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಆಮೇನ್. ನೋಡಿ, ನಾವು ಪ್ರೇಯರ್ ಮಾಡ್ಬೇಕು. ನಾವ್ ಏನ್ ಪ್ರೇಯರ್ ಮಾಡ್ತೀವಿ ಅದು ನಮ್ಗೆ ಕೊಡ್ತಾರೆ. ಆತನ ಚಿತ್ತ ಇದ್ರೆ ಇಮಿಡಿಯೇಟ್ ಆಗಿ ರಿವೀಲ್ ಮಾಡ್ತಾರೆ ಅವರು. ಓಕೆ, ಸರಿ. ಸೊ ಮುಂದೆ ನೆಕ್ಸ್ಟ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಸ್ ಸಿಸ್ಟರ್ಸ್, ಬ್ರದರ್. ಪ್ರೇಸ್ ದ ಲಾರ್ಡ್ ಬ್ರದರ್. ಎಸ್, ಪ್ರೇಸ್ ದಿ ಲಾರ್ಡ್. ಒಂದು ವಾಕ್ಯ ದೇವರ ಚಿತ್ತದ ಬಗ್ಗೆ ಹೇಳುವಂತದ್ದಿದೆ. ಅದು ಯಾವ್ದಂತ ಹೇಳಿದ್ರೆ ರೋಮನ್ 12:2. ಯಾ, ಅದು ನಾನು ಹೇಳ್ಬೇಕಂತ ಮಾಡಿದೆ, ಬಟ್ ನಾನು ಹೇಳಲಿಲ್ಲ. ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟೆ. ರೋಮ 12:1 ಮತ್ತು 2 ಒಂದು ಸ್ಪಷ್ಟತೆ ಕೊಡ್ತದೆ ದೇವ್ರ ಚಿತ್ತ ಏನು ಎಂಬುದನ್ನು. ಅದು ಬೇಕಾದ್ರೆ ವಾಕ್ಯ ಓದುವ ನಾವು ಸಮಯದಲ್ಲಿ ಓದಿ. ರೋಮಪುರದವರಿಗೆ ಬರೆದ ಪತ್ರ 12ರಲ್ಲಿ 1 ಮತ್ತು 2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆಮೇನ್. ಆಮೇನ್. ನೋಡಿ, ನಮ್ಮ ಶರೀರವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಇದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳಿದ್ರೆ, ನಮ್ಮ ಶರೀರದ ಆಶಾ ಅಭಿಲಾಷೆಗಳು ಅನೇಕ ಸಲ ಈ ಲೋಕದ ಪ್ರಕಾರವಾಗಿರುತ್ತೆ. ನಾವು ಲೋಕದ ಪ್ರಕಾರವಾಗಿ ಶರೀರವನ್ನು ಸಂತೋಷಪಡಿಸ್ತಾ ಇರ್ತೀವಿ, ಹೌದಾ? ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಹೌದಾ? ದುರಾಸೆಗಳು ಇವೆಲ್ಲ ಉಂಟಾಗ್ಬಿಟ್ಟು ದೇವರ ಚಿತ್ತವನ್ನು ಅರಿತುಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ತದೆ. ಕಾರಣ ಈ ಶರೀರ ಯಾವಾಗ್ಲೂ ಪಾಪ ಮಾಡ್ಲಿಕ್ಕೆ ರೆಡಿ ಇರುತ್ತೆ. ಸಿಟ್ಟಾಗಿರ್ಬೋದು, ಕೆಲವೊಂದು ಆಸೆಗಳಾಗಿರ್ಬೋದು, ಬೇರೆ ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ಬಲಹೀನತೆಗಳು ಇರುತ್ತೆ ತಮ್ಮ ಶರೀರದಲ್ಲಿ. ಹಾಗಾಗಿ ಶರೀರದಲ್ಲಿ ಉಂಟಾಗುವಂತ ಆ ತಪ್ಪಾದಂತ ಚಟುವಟಿಕೆಗಳಿಂದ ನಾವು ಕಾಪಾಡಿಕೊಂಡು ಅದನ್ನು ಪರಿಶುದ್ಧವಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಅದನ್ನು ಕಾಪಾಡುವಾಗ ದೇವರಿಗೆ ಅದು ಆರಾಧನೆ ಆಗುತ್ತೆ.
ನೋಡಿ, ಬಾಯಿ ತೆರೆದಾಗ ಕೆಲವೊಮ್ಮೆ ಸಿಟ್ಟು ಬಂದು ಕೆಟ್ಟ ಮಾತುಗಳು ಹೇಳಿ ಕೆಲವರು ನೋಯಿಸ್ಬೋದು, ಬೈಬೇಕನ್ಸುತ್ತೆ, ಅಲ್ಲಿ ತಪ್ಪಾಗುತ್ತೆ. ಹೌದಾ? ಒಂದು ಶಬ್ದ ತಪ್ಪಾಗಿ ಹೇಳಿದ್ರೆ ಬೇರೆಯವರಿಗೆ ಅದು ಏನಾಗ್ಬಿಡುತ್ತೆ, ತುಂಬಾ ಹರ್ಟ್ ಆಗುತ್ತೆ. ಸೊ ಕೆಲವರಿಗೆ ಕುಡಿಯುವ ಚಟ ಇರುತ್ತೆ, ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡುವ ಚಟ, ಸ್ಮೋಕು, ಹೌದಾ, ಕಣ್ಣಿನ ಆಸೆ, ಮತ್ತೆ ಉಡುಪುಗಳು, ಜಾಸ್ತಿಯಾಗಿ ಅಲಂಕಾರ ಮಾಡುವಂತ ಶರೀರದ ಆಸೆ, ಬೇರೆ ಬೇರೆ ವಿಧವಾದ ಕೆಟ್ಟ ಆಸೆಗಳು ನಮ್ಮ ಶರೀರವನ್ನು ಏನ್ ಮಾಡ್ತಾ ಇರುತ್ತೆ, ದೇವರಿಂದ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಶರೀರ ಕರ್ತನಾದ ಯೇಸುವಿಗೆ ಅಥವಾ ನಮ್ಮ ದೇವರಿಗೆ ಏನಾಗಿದೆ, ಜೀವಂತ ಆಲಯವಾಗಿದೆ. ದೇವರು ವಾಸ ಮಾಡುವಂತ ಸ್ಥಳ ಅಂದ್ರೆ ಈ ಭೂಮಿ ಮೇಲೆ ಅದು ಒಂದೇ ಸ್ಥಳ, ಅದು ನಮ್ಮ ಶರೀರದೊಳಗೆ. ಆ ಸ್ಥಳ ಬಿಟ್ಟು ಬೇರೆ ಎಲ್ಲಿಯೂ ಸಹ ಯೇಸು ಸ್ವಾಮಿ ವಾಸ ಮಾಡುವುದೇ ಇಲ್ಲ. ಚರ್ಚಲ್ಲಿ ಯೇಸು ಸ್ವಾಮಿ ಇದ್ದಾರಾ? ಚರ್ಚಿನ ವೇದಿಕೆ ಮೇಲೆ ಯೇಸು ಸ್ವಾಮಿ ಇದ್ದಾರಾ? ಇಲ್ಲವೇ ಇಲ್ಲ. ಒಂದೇ ಒಂದು ವಾಕ್ಯ ಇಲ್ಲ. ಅಂದ್ರೆ ಚರ್ಚ್ ಅನ್ನೋದು ಕಾನ್ಸೆಪ್ಟೇ ಬೈಬಲ್ ಅಲ್ಲಿ ನೋಡುವಾಗ ಅದು ನಾವುಗಳಾಗಿದ್ದೇವೆ. ಅಂದ್ರೆ ಯೇಸುವನ್ನು ನಂಬಿದಂತ ಸಂತರಿಗೆ ಚರ್ಚ್ ಅಂತ ಹೇಳ್ತಾರೆ ವಿನ ಕಟ್ಟಡಗಳಿಗೆ ಚರ್ಚ್ ಅಂತ ಹೇಳುವುದಿಲ್ಲ. ಇದು ರೋಮನ್ಸ್ ಕಿಂಗ್ಡಮ್ನವರು ಮಾಡಿದಂತ ದೊಡ್ಡ ವಂಚನೆ. ಓಕೆ, ಇವತ್ತು ಲೋಕದಲ್ಲಿ ಎಷ್ಟು ಕಟ್ಟಡಗಳಿದ್ದಾವೆ, ಶಿಲುಬೆ ಇಟ್ಬಿಟ್ಟು ಚರ್ಚ್ ಅಂತ ಹೇಳ್ತೀವಿ ನೋಡಿ, ಅದು ಯಾವ್ದು ಚರ್ಚ್ ಅಲ್ಲ, ಅದು ಕಟ್ಟಡಗಳು, ಸಭೆ ಸೇರುವಂತ ಕಟ್ಟಡಗಳು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಚರ್ಚ್ ಅಂತ ಹೆಸರು ಕೊಟ್ಟಿದ್ದಾರೆ, ಓಕೆ. ಬಟ್ ನಿಜವಾಗಿ ಚರ್ಚ್ ಅನ್ನುವ ಶಬ್ದದ ಅರ್ಥ ನಾವು ಮನುಷ್ಯರು, ಅಂದ್ರೆ ಯೇಸು ಕ್ರಿಸ್ತನನ್ನು ನಂಬಿದಂತ ವ್ಯಕ್ತಿಗಳಿಗೆ ಚರ್ಚ್. ಅದೇ ಬೈಬಲ್ ಹೇಳುತ್ತೆ. ಸಂತರು, ಭಕ್ತರು, ವಿಶ್ವಾಸಿಗಳು, ದೇವರ ಪ್ರಜೆ, ದೇವರ ಮಕ್ಕಳು. ಅರ್ಥ ಆಗ್ತಿದ್ಯಾ? ಅದ್ರ ನಿಜವಾದ ಶಬ್ದ ಚರ್ಚ್ ಅನ್ನೋ ಶಬ್ದ ಇದೆಯಲ್ಲ, ಗ್ರೀಕ್ ಭಾಷೆಯಲ್ಲಿ ಮೊದಲು ಹೊಸ ಒಡಂಬಡಿಕೆ ಬರೆಯಲ್ಪಟ್ಟದ್ದು, ಅಲ್ಲಿ ಎಕ್ಲೆಸಿಯಾ ಅಂತ ಶಬ್ದ ಇದೆ. ಎಕ್ಲೆಸಿಯಾ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕಲೀಸಿಯಾ ಅಂತ. ಕನ್ನಡದಲ್ಲಿಯೂ ಸಹ ಚೆನ್ನಾಗಿ ಟ್ರಾನ್ಸ್ಲೇಷನ್ ಇದೆ, ಸಭೆ ಅಂತ. ಆದ್ರೆ ಇಂಗ್ಲಿಷ್ ಅಲ್ಲಿ ಚರ್ಚ್ ಅಂತ ಇದೆ. ಇಂಗ್ಲಿಷ್ ಅಲ್ಲಿ ಬರುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ವಿಧಾನಸೌಧದಲ್ಲಿ ಸಭೆ ಸೇರ್ತಾರೆ, ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸಭೆ ಸೇರ್ತಾರೆ, ಒಂದು ಸಂಸ್ಥೆಯ ಹಾಲ್ ಅಲ್ಲಿ ಸಭೆ ಸೇರ್ತಾರೆ. ಸಭೆ ಸೇರೋದು ಯಾರು, ಜನರ ಅಥವಾ ಕಲ್ಲು ಮಣ್ಣ? ಜನರು. ಸಭೆ ಅಂತ ಹೇಳಿದ್ರೆ ಜೀವಂತವುಳ್ಳ ಜನರಿಗೆ ಸಭೆ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಸಭೆ ಅಂದ್ರೇನೆ ಚರ್ಚ್, ಕಟ್ಟಡ ಚರ್ಚ್ ಅಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಅನೇಕರು ಚರ್ಚ್ ಎನ್ನುವ ಕಟ್ಟಡದೊಳಗೆ ಯೇಸು ಸ್ವಾಮಿ ಇರ್ತಾರೆ, ಅಲ್ಲಿ ವೇದಿಕೆ ಮೇಲೆ ಇರ್ತಾರೆ, ಅಥವಾ ಬೇರೆ ಯಾವ್ದು ವಸ್ತುಗಳ ಮೇಲೆ, ರೂಪದ ಮೇಲೆ. ನಿಜವಾಗಿಯೂ ಇಲ್ಲ. ಓಕೆ, ಸೊ ಯೇಸು ಸ್ವಾಮಿ ಆತ್ಮರೂಪವಾಗಿ ಪವಿತ್ರಾತ್ಮನ ರೂಪದಲ್ಲಿ ಇವತ್ತು ಆತನನ್ನು ನಂಬಿದಂತ ವಿಶ್ವಾಸಿಗಳ ಶರೀರದೊಳಗೆ, ಅವರ ಆತ್ಮದಲ್ಲಿ ವಾಸ ಮಾಡ್ತಾರೆ. ವಾಕ್ಯ ಎಲ್ಲ ಗೊತ್ತಿದೆ ಅಲ್ವಾ? ಎಷ್ಟೋ ವಾಕ್ಯಗಳಿದ್ದಾವೆ. ಸೊ ಈ ಶರೀರವನ್ನು ನಾವು ಎಷ್ಟು ಪರಿಶುದ್ಧವಾಗಿ ಕರ್ತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ಈ ಶರೀರವನ್ನು ಕಾಪಾಡಿಕೊಂಡ್ರೆ ಅದರ ಬೆನಿಫಿಟ್ ಏನು ಅಂತೆ, ಪ್ರಯೋಜನ ಏನಂತೆ ನೋಡಿ. 2ನೇ ವಾಕ್ಯ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು. ಸೊ ನಮ್ಮ ಮೈಂಡ್ ಯಾವಾಗ್ಲೂ ಕರ್ತನ ಕಡೆನೇ ಇರ್ಬೇಕು. ಅದೇ ನೂತನ ಮನಸ್ಸು. ಪರಲೋಕ ಭಾವದವರಾಗಿರ್ಬೇಕು, ಪರಲೋಕದ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ಬೇಕು, ಯೇಸು ಕ್ರಿಸ್ತನ ಬಗ್ಗೆ ಚಿಂತೆ ಮಾಡ್ತಾ ಇರ್ಬೇಕು, ಡಿಸ್ಕಸ್ ಮಾಡ್ತಾ ಇರ್ಬೇಕು, ಆ ಭಾವನೆಗಳಲ್ಲೇ ಇರ್ಬೇಕು, ಅವ್ರ ಜೊತೆ ಮಾತಾಡ್ತಾ ಇರ್ಬೇಕು, ಕಂಟಿನ್ಯೂ ಆಗಿ ಮಾತಾಡ್ತಾ ಇರ್ಬೇಕು. ನಮ್ಮ ಕುಟುಂಬದ ಜೊತೆ ಮಾತನಾಡುವಾಗ ಕರ್ತನ ಬಗ್ಗೆ, ಅವರ ದೊಡ್ಡ ದೊಡ್ಡ ಕಾರ್ಯಗಳ ಬಗ್ಗೆ ಹೊಗಳ್ತಾ ಇರ್ಬೇಕು, ಡಿಸ್ಕಸ್ ಮಾಡ್ತಾ ಇರ್ಬೇಕು. ನೋಡಿ, ನಮ್ಮ ಮನೆಯವರು ನಾವು ಕೂತ್ಕೊಂಡು ಮಾತಾಡುವಾಗ ಬೇಡದಿದ್ದ ವಿಷಯಗಳೆಲ್ಲ ತೆಗೆದುಕೊಂಡು ಮಾತಾಡ್ತೀವಿ, ಹೌದಾ? ಅದೇ ಲೋಕದ ನಡವಳಿಕೆ. ಈ ಇಹಲೋಕದ ಬಗ್ಗೆ ಎಷ್ಟು ನಮ್ಮ ಹತ್ರ ಉಂಟು ಮಾತುಕತೆ. ಒಂದು ನ್ಯೂಸ್ ನೋಡಿದ್ರೆ ಸಾಕು, ಅಲ್ಲಿ ಇರುವಂತ ನ್ಯೂಸ್ ಅಲ್ಲಿ ಇರುವಂತ ವಿಷಯವನ್ನು ತೆಗೆದುಕೊಂಡು ನಾವು ಸಹ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ನ್ಯೂಸ್ ಚಾನೆಲ್ನ ಜಾಸ್ತಿ ನೋಡಬಾರ್ದು. ಒಂದು 5 ಮಿನಿಟ್ಸ್ ನೋಡಿದ್ರೆ ಸಾಕು, ಏನಾಯ್ತು ಏನಾಗಿಲ್ಲ ಅನ್ನೋದು ಸಾಕು. ಅದರ ಡೀಟೇಲ್ಸ್ಗಳು ನಮಗೆ ಬೇಡ. ಅದಕ್ಕೆ ನಾನು ಸಹ ನ್ಯೂಸ್ ಜಾಸ್ತಿ ನೋಡಲ್ಲ.
ಜಸ್ಟ್ ಹೈಲೈಟ್ಸ್ ನೋಡ್ತೀನಿ, ಅದ್ರ ಡೀಟೇಲ್ಸ್ ಆಗಿ ಯಾವತ್ತೂ ನೋಡಲ್ಲ. ಅರ್ಥ ಆಗ್ತಿದ್ಯಾ? ಕೊರೋನಾ ಬಂತು, ಈಗ ಪುನಃ ಅದೇ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಯಾರೋ ಹೇಳಿದ್ರು ನಂಗೆ ನಿನ್ನೆ ಕೊರೋನಾ ಸ್ಟಾರ್ಟ್ ಆಯ್ತು. ನಾನು ಹೇಳಿದೆ ನಮ್ಮ ಹಿಂದಿಯಲ್ಲಿ ಕಲ್ಲಿವಲ್ಲಿ ಅಂತಾರೆ, ಟೇಕ್ ಇಟ್ ಈಸಿ, ಲೆಟ್ ಇಟ್ ಬಿ, ಹೋಗ್ಲಿ ಆ ಕಡೆ ಅಂತ ಅದನ್ನ ಬಿಟ್ಬಿಡ್ಬೇಕು. ಮೈಂಡಲ್ಲಿ ಅದನ್ನ ಹಾಕ್ಲೇಬಾರ್ದು. ನೋಡಿ, ಕೊರೋನಾ ಅಂದ ಕೂಡಲೇ ಮೈಂಡಿಗೆ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ನ್ಯೂಸಲ್ಲಿ ಇದು ತೋರಿಸ್ತಾರೆ, ಒಬ್ರು ಡೆತ್ ಆಯ್ತು ಅಂತ. ಸೊ ಇದೆಲ್ಲ ಎಷ್ಟು ಎಫೆಕ್ಟ್ ಆಯ್ತು ನಮ್ಮ ಮೈಂಡಿಗೆ ಅಲ್ವಾ? ಅದಕ್ಕೋಸ್ಕರ ಈ ಇಹಲೋಕದ ನಡವಳಿಕೆ, ಇಹಲೋಕದ ವಿಷಯಗಳು ನಮ್ಮ ಈ ಮನಸ್ಸನ್ನು ಕರಪ್ಟ್ ಮಾಡ್ತಾ ಇರುತ್ತೆ, ಅಂದ್ರೆ ಕೆಡಿಸ್ತಾ ಇರ್ತದೆ. ಅದಕ್ಕೋಸ್ಕರ ಈ ಮನಸ್ಸಿಗೆ ಒಳ್ಳೊಳ್ಳೆ ವಿಷಯಗಳನ್ನು, ಇನ್ಫಾರ್ಮೇಶನ್ಗಳನ್ನು ಕೊಡ್ತಾ ಇರಬೇಕು. ಆವಾಗ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ, ಹೊಸದನ್ನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದುಃಖವಾದಂಥ ಸಂಗತಿಗಳನ್ನು ಯಾವತ್ತೂ ಶೇರ್ ಮಾಡಬಾರ್ದು. ನಾನು ಸಹ ಹೊರಗಡೆ ಏನಾದರೂ ದುಃಖದ ಸಂಗತಿ ಯಾರಾದರೂ ಹೇಳಿದ್ರೆ ಮನೆಗೆ ಬಂದು ಮಿಸ್ಸಸ್ ಹತ್ರ, ಮಗು ಹತ್ರ ಶೇರ್ ಮಾಡಲ್ಲ ಜಾಸ್ತಿಯಾಗಿ. ಅದನ್ನು ಅಲ್ಲೇ ಹಾಕ್ಬಿಟ್ಟು ತೆಗೆದುಹಾಕ್ಬಿಡ್ತೀನಿ. ಬಿಕಾಸ್ ಯಾಕಂದ್ರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಎಷ್ಟು ದುಃಖದ ಸಂಗತಿಯನ್ನು ನಮ್ಮ ಕುಟುಂಬದೊಳಗೆ ಶೇರ್ ಮಾಡ್ತೀವಿ, ಅದು ಎಲ್ಲರ ಮನಸ್ಸು ಹಾಳು ಮಾಡುತ್ತೆ, ಎಲ್ಲರೂ ನಿರಾಶೆಗೊಳಗಾಗ್ತಾರೆ. ಸೊ ಬೆಟರ್ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ನಾವು ಒಳ್ಳೆ ವಿಷಯಗಳನ್ನು ತೆಗೆದು ಕುಟುಂಬದಲ್ಲಿರುವಂಥ ಪ್ರೀತಿ, ಸಂತೋಷವನ್ನು ನಾವು ಯಾಕೆ ಹಂಚ್ಕೊಂಡು ನೆಮ್ಮದಿಯಾಗಿರಬಾರ್ದು ಅಲ್ವಾ? ಸೊ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ಹೊರಗಿನ ಈ ಲೋಕದ ಬೇಡವಾದ ಸಂಗತಿಗಳು ನಾವು ಒಳಗಡೆ ತರಲೇಬಾರ್ದು ನಮ್ಮ ಮನಸ್ಸಿಗೆ. ಅದಕ್ಕೆ ಬೈಬಲನ್ನು ಪ್ಲೇ ಮಾಡಿ, ಆಡಿಯೋ ಬೈಬಲ್ ಇದೆ, ಒಳ್ಳೊಳ್ಳೆ ಸಾಂಗ್ಸ್ಗಳಿದ್ದಾವೆ, ಇವನ್ನೆಲ್ಲ ಪ್ಲೇ ಮಾಡಿಬಿಟ್ಟು ಕೇಳ್ತಾ ಇದ್ದ ಅಷ್ಟು ನಮ್ಮ ಮನಸ್ಸಿಗೆ ಸಂತೋಷ ಉಂಟು ಮಾಡುತ್ತೆ. ಬಿಕಾಸ್ ಹಾಡುಗಳಲ್ಲಿ ದೇವರ ವಾಕ್ಯ ಇದೆ, ಅದನ್ನು ಕೇಳುವಾಗೆಲ್ಲ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತೆ, ಮನಸ್ಸು ಹೊಸದಾಗ್ಲಿಕ್ಕೆ ಆರಂಭಿಸ್ತದೆ. ಮನಸ್ಸನ್ನು ಹೊಸದು ಮಾಡೋದು ಹೇಗೆ, ನೂತನ ಮಾಡೋದು ಹೇಗೆ? ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಹೇಳಿದಂಥ ವಾಕ್ಯಗಳನ್ನು ಕೇಳ್ತಾ ಇರುವಾಗ ಆ ವಾಕ್ಯಗಳೇ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ನೂತನ ಮಾಡ್ತದೆ, ಹೊಸದಾಗಿ ಮಾಡ್ತದೆ, ನಿರೀಕ್ಷೆ ಹುಟ್ಟಿಸ್ತದೆ, ಹೋಪ್ ಬರ್ತದೆ, ಸಂತೋಷ ಉಂಟಾಗ್ತದೆ, ಬದುಕಬೇಕಂತ ಆಸೆ ಆಗ್ತದೆ, ಏನೋ ಒಂದು ನಡೀತದೆ ನಮ್ಮ ಜೀವನದಲ್ಲಿ, ನಮ್ಮ ಬಾಳನ್ನು ಮೇಲಕ್ಕೆ ಎತ್ತುತ್ತಾರೆ ಅಂತ ಒಂದು ಭರವಸೆ ಉಂಟಾಗ್ತದೆ. ಆಮೆನ್. ಸೊ ಅದಕ್ಕೋಸ್ಕರ ದೇವರ ಹಸ್ತದ ಕೆಳಗೆ ನಾವು ನಮ್ಮನ್ನೇ ತಗ್ಗಿಸಿಕೊಂಡು ಆತನ ವಾಕ್ಯಗಳನ್ನು ಕೇಳ್ತಾ ಇರುವಾಗ, ತಕ್ಕ ಸಮಯದಲ್ಲಿ ಆತನ ಮೇಲಕ್ಕೆ ಎತ್ತುತ್ತಾನೆ ಎಂಬ ವಾಕ್ಯವನ್ನು ನೆನೆಸುವಾಗ ನಮಗೆ ಸಂತೋಷ ಉಂಟಾಗ್ತದೆ. ಇದೇ ನೂತನ ಮನಸ್ಸಿನ ಕಾರ್ಯ. ಅರ್ಥ ಆಗ್ತಾ ಇದೆಯಲ್ಲ? ಹೀಗೆ ಮಾಡ್ತಾ ಇರುವಾಗ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಅಂದ್ರೆ ಒಳ್ಳೇದು ಯಾವುದು, ಮತ್ತೆ ಮೆಚ್ಚುಗೆ ಆದದ್ದು ಅಂದ್ರೆ ದೇವರಿಗೆ ಇಷ್ಟವಾದದ್ದು ಯಾವುದು, ಮತ್ತೆ ದೋಷವಿಲ್ಲದ್ದು ಅಂದ್ರೆ ಕೆಟ್ಟದಿಲ್ಲದಿರುವಂಥದ್ದು, ಪಾಪವಿಲ್ಲದಿರುವಂಥದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನೋಡಿದ್ರ ದೇವರ ಚಿತ್ತ ಹೇಗೆ ಗೊತ್ತಾಗುತ್ತೆ? ನಾವು ಯಾವಾಗಲೂ ಪರಲೋಕದ ಮತ್ತು ಕರ್ತನ ಭಾವದವರಾಗಿರ್ಬೇಕು. ಅಂದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರುವಾಗ, ನಮ್ಮ ಮನಸ್ಸಿನಲ್ಲೆಲ್ಲ ವಾಕ್ಯಗಳೇ ಓಡ್ತಾ ಇರುವಾಗ, ಪವಿತ್ರಾತ್ಮನಾದ ದೇವರು ಒಳಗಡೆ ಆಲ್ರೆಡಿ ವಾಸ ಮಾಡ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಆ ವಾಕ್ಯಗಳನ್ನು ಕ್ಯಾಚ್ ಮಾಡಿಬಿಟ್ಟು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ಲಿಕ್ಕೆ ಆರಂಭಿಸ್ತಾರೆ, ಅವ್ರು ಮಾತಾಡ್ಲಿಕ್ಕೆ ಆರಂಭಿಸ್ತಾರೆ. ಯಾಕಂದ್ರೆ ಒಳಗೆಲ್ಲ ಕ್ಲೀನ್ ಇದೆಯಲ್ಲ, ಶುದ್ಧ ಇದೆಯಲ್ಲ, ಅವರ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಕ್ಲೀನ್ ಆಗಿ ಶಬ್ದ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಲೀಡ್ ಮಾಡ್ತಾ ಇರ್ತಾರೆ, ಪ್ರೇರಣೆ ಕೊಡ್ತಾ ಇರ್ತಾರೆ ಒಳಗಡೆ ಇದ್ದು. ನೋಡು ಹೀಗೆ ಮಾಡು, ನೋಡು ಹಾಗೆ ಮಾಡು, ನೋಡು ಈ ರೀತಿ ಮಾಡಬೇಡ, ಇದು ತಪ್ಪು ಅಂತ ಒಳಗಡೆಯಿಂದ ನಮಗೆ ಫೀಲ್ ಆಗ್ತಾ ಇರುತ್ತೆ ಭಾವನೆಗಳಲ್ಲಿ. ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಿದೆ ಎಲ್ರಿಗೂ? ಹಲೋ. ಹೌದು ಬ್ರದರ್, ಹೌದು ಬ್ರದರ್. ಸೊ ಈ ರೀತಿಯಾಗಿ ತಪ್ಪು ಯಾವುದು, ಒಳ್ಳೇದು ಯಾವುದು, ಮೆಚ್ಚುಗೆ ಆದದ್ದು ಯಾವುದು ಅಂತ ನಾವು ವಿವೇಚನೆ ಎಲ್ಲೇ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ಆನ್ಸರ್ ಸಿಕ್ಬಿಡತ್ತೆ, ನಮ್ಗೆ ಯೋಚನೆಗಳಲ್ಲಿ ಬಂದ್ಬಿಡತ್ತೆ. ಅರ್ಥ ಆಗ್ತಿದ್ಯಾ? ನಮ್ಮ ಯೋಚನೆಗಳು ಕಂಟ್ರೋಲಿಗೆ ಬರುತ್ತೆ,
ಕರ್ತನ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಹಾಕ್ತಾ ಇರ್ತಾರೆ. ಸೊ ನಮಗೆ ಸ್ಪಷ್ಟತೆ ಗೊತ್ತಾಗುತ್ತೆ, ಇದು ದೇವರ ಆತ್ಮ ನನಗೆ ಹೇಳ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ತಿಳಿಲಿಕ್ಕೆ ನಾವು ಆರಂಭಿಸ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ವರ್ಡ್ ಇದು. ಎಷ್ಟು ಈ ಶರೀರವನ್ನು ನಾವು ಕಂಟ್ರೋಲ್ ಮಾಡ್ತೀವಿ, ಶರೀರದ ಆಸೆಪಾಸೆಗಳಿದಾವಲ್ಲ, ಇವಾಗ ನಾವು ಕಣ್ಣುಗಳಿಂದ ಎಷ್ಟು ನಾವು ನೋಡ್ತಾ ಇರ್ತೀವಿ, ಬೆಳಿಗ್ಗೆಯಿಂದ ರಾತ್ರಿ ಒಳಗೆ ಈ ಕಣ್ಣಿನಿಂದ ಏನೆಲ್ಲ ನಾವು ಫೋಟೋ ತೆಗಿತಾ ಇರ್ತೀವಿ, ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಹೇಳಿ. ಬೆಳಿಗ್ಗೆ ಎದ್ದ ಅಂದಿನಿಂದ ರಾತ್ರಿ ಮಲಗುವವರೆಗೂ ನಮಗೆ 2 ಕ್ಯಾಮ್ರಾಗಳಿದ್ದಾವೆ ನಮ್ಮ ಶರೀರದಲ್ಲಿ. ಅವು ಏನ್ ಮಾಡುತ್ತೆ ಅಂದ್ರೆ ಫೋಟೋಗಳನ್ನ ಕ್ಯಾಪ್ಚರ್ ಮಾಡುತ್ತಾ ಇರುತ್ತೆ ಮತ್ತು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ತಾ ಇರುತ್ತೆ ಮತ್ತು ನಮ್ಮ ಮೆದುಳು ಎಂಬ ಮೆಮರಿಯಲ್ಲಿ ಅದು ಸೇವ್ ಆಗ್ತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ಸ್ವಾಮಿ ಹೇಳಿದ್ದಲ್ಲ, ನಿಮ್ಮ ಕಣ್ಣುಗಳಿಂದ ನೋಡಿ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರೆ ಅಲ್ಲೇ ತಪ್ಪಾಯ್ತು ಅಂತ. ಆಮೇಲೆ ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮ ಕಣ್ಣುಗಳನ್ನು ಕಾಪಾಡಿಕೊಳ್ಳಿ, ಅದು ಶರೀರಕ್ಕೆ ಏನಾಗಿದೆ, ದೀಪವಾಗಿದೆ ಅಲ್ವಾ. ಮತ್ತಾಯ 6 ಐ ಥಿಂಕ್ 23 ಅಲ್ಲಿಯೂ ಬರ್ದಿದೆ, ಸಿಕ್ಕಿದ್ರೆ ಓದಿ ಆಯ್ತಾ. ಶರೀರಕ್ಕೆ ದ್ವೀಪವಾಗಿದೆ, ಅದು ಕೆಟ್ಟು ಹೋದ್ರೆ ಶರೀರ ಅಂಧಕಾರ ಆಗುತ್ತೆ, ಒಳಗಡೆ ಕತ್ತಲೆ ತುಂಬಿಕೊಳ್ತದೆ. ವಾಕ್ಯ ಸಿಕ್ಕಿದ್ರೆ ಓದಿ ಯಾರಿಗಾದ್ರು. ಸೊ ಅದರೊಳಗಿಂದ ಬೆಳಕು ಒಳಗೆ ಹರಿಯುತ್ತದೆ ಕಣ್ಣಿನಿಂದ. ವೆರಿ ಇಂಪಾರ್ಟೆಂಟ್. ಅಲ್ಲಿ ಬನ್ನಿ, ವಾಕ್ಯ ಸಿಕ್ಕಿದ್ರೆ ಓದಿ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ನೋಡಿ, ಸೋ ಇಂಪಾರ್ಟೆಂಟ್ ಆದಂತ ವರ್ಡ್ ಇದು. ಇಲ್ಲಿ ಸ್ವಲ್ಪ ನಾವು ಧ್ಯಾನಿಸುವ. 23 ಅಲ್ವಾ? ನಿನ್ನ ಕಣ್ಣು ಕೆಟ್ಟದ್ದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲು. ಹಾಗಾದ್ರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು ಅಲ್ವಾ? 22ರಲ್ಲಿ ಹೇಳಿದೆ, ಕಣ್ಣು ದೇಹಕ್ಕೆ ದ್ವೀಪ, ಟಾರ್ಚ್ ಇದ್ದ ಹಾಗೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಸಿ, ನಮ್ಮ ದೇಹದೊಳಗೆ ಲೈಟ್ ಬೇಕು. ಲೈಟ್ ಮೀನ್ಸ್ ಲೈಫ್. ಬೆಳಕಂದ್ರೆ ಏನು? ಜೀವ. ಇನ್ನೊಂದ್ ಕಡೆ ಬರ್ದಿದೆಲ್ಲ, ಯೋಹಾನ 1ರಲ್ಲಿ ಏನೋ ಬರ್ದಿದೆ, ಆ ಬೆಳಕು ಜೀವವಾಗಿತ್ತು ಅಂತ. ಸೊ ಲೈಟ್ ಅಂದ್ರೆ ಏನು? ಇಟ್ಸ್ ಅ ಲೈಫ್, ಜೀವವಾಗಿದೆ ಅದು. ಬ್ರದರ್, ಅದು ಸಿಕ್ಕಿದ್ರೆ ಹುಡುಕ್ಬಿಡಿ. ಯೋಹಾನನ ಸುವಾರ್ತೆ 1ರಲ್ಲಿ ಎಲ್ಲೋ ಬರ್ದಿದೆ, ಸ್ಟಾರ್ಟಿಂಗ್ ಇಂದ ನೋಡ್ತಾ ಹೋಗಿ. ಬೆಳಕು ಜೀವವಾಗಿದೆ. ಓಕೆ, ಅದು ಸಿಕ್ಕಿದ್ರೆ ಅದು ಓದಿ. ಈ ಬೆಳಕು ನೋಡಿ, ಇವಾಗ ನಮ್ಮ ಮನೆಯೊಳಗೆ ಎಲ್ಲರ ಮನೆಯಲ್ಲಿ ಬಲ್ಬ್ ಇದಾವೆ, ಹೌದಾ? ಸ್ವಿಚ್ ಆನ್ ಮಾಡಿದಾಗ ಲೈಟ್ ಬರುತ್ತೆ. ಯಾರ ಮನೆಯಲ್ಲಿ ಲೈಟ್ ಇಲ್ವೋ ಅವರು ಆ ಮನೆಯಲ್ಲಿ ಇರ್ಲಿಕ್ಕೆ ಆಗೋದೇ ಇಲ್ಲ. ಇದು ಶ್ಯೂರ್, ಯಾರಿಗೂ ಆಗಲ್ಲ. ಲೈಟ್ ಬೇಕೇ ಬೇಕು ಮನೆಯಲ್ಲಿ, ಹೌದಾ? ಬೆಳಕಿಲ್ದೆ ಹಗಲಲ್ಲಿಯೂ ಸಹ ಕೆಲವೊಮ್ಮೆ ನೋಡಿ ಮಳೆ ಬಂದು ಕತ್ಲಾಗ್ಬಿಡುತ್ತೆ, ಲೈಟ್ ಆನ್ ಮಾಡ್ತೀವಿ ನಾವು, ರೈಟ್? ಲೈಟ್ ಇದ್ರೆ ಏನೋ ಮನಸ್ಸಿಗೆ ಸಂತೋಷ. ಅದೇ ಕತ್ಲೆಯಲ್ಲಿ ಕೂತ್ಕೊಂಡ್ರೆ ಹೇಗೆ ಅನ್ಸುತ್ತೆ ಮನಸ್ಸಿಗೆ, ಅಲ್ವಾ? ಸೊ ಲೈಟಿಗೆ ತುಂಬಾ ಪವರ್ ಇದೆ. ಲೈಟ್ ಹಾಕಿದ ಕೂಡಲೇ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಅರ್ಥ ಆಯ್ತಾ? ಆ ಜೀವ ಬೆಳಕಾಗಿದೆ. ಸೊ ಆ ಬೆಳಕೆ ಜೀವವಾಗಿದೆ. ಅಂದ್ರೆ ನಮ್ಮ ಕಣ್ಣೊಳಗಿಂದ ಹೋಗುವಂತ ಒಳ್ಳೆ ಸಂಗತಿಗಳು ನಮ್ಮ ದೇಹಕ್ಕೆ ಬೆಳಕನ್ನು ಉಂಟು ಮಾಡುತ್ತೆ, ನಮ್ಮ ಶರೀರದೊಳಗೆ ಬೆಳಕನ್ನು ಉಂಟು ಮಾಡುತ್ತೆ. ಆ ಬೆಳಕೆ ಜೀವವಾಗಿರುತ್ತೆ ಅಲ್ಲಿ. ಹಾಗಾಗಿ ಈ ಕಣ್ಣೆಂಬ ದ್ವೀಪ ಇದೆಯಲ್ಲ, ನಾವಿವತ್ತು ಕ್ಯಾಮ್ರಾ ಅಂತ ಹೇಳ್ಬೋದು, ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ, ರೆಕಾರ್ಡಿಂಗ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಎಷ್ಟು ಒಳ್ಳೆ ಸಂಗತಿಗಳನ್ನು ನೋಡ್ತಾ ಇರ್ತೀವಿ, ಅಷ್ಟು ಒಳ್ಳೇದು ನಮ್ಮ ಮನಸ್ಸಿಗೆ ಹೋಗಿ ಅದು ರೆಕಾರ್ಡ್ ಆಗತ್ತೆ. ನೋಡಿ, ಇದು ಸೈತಾನನು ಮಾಡಿದಂತ ಟ್ರ್ಯಾಪ್. ಇವತ್ತು ಮನುಷ್ಯನ ಕೈಯಲ್ಲಿ ಮೊಬೈಲ್ ಬಂದಾಗಿದೆ, ಹೌದಾ? ಮೊಬೈಲಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸಂತೋಷ, ಒಂದು ವೇಳೆ ಅದರಲ್ಲಿ ಬೈಬಲ್ ಓದ್ತೀವಿ, ಸಾಂಗ್ಸ್ಗಳನ್ನು ಕೇಳ್ತೀವಿ, ಬೈಬಲ್ ಆಡಿಯೋ ಕೇಳ್ತೀವಿ, ಮತ್ತೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೋಸ್ಕರ ಯೂಸ್ ಮಾಡ್ತೀವಿ. ಫೋನ್ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀವಿ. ಇದೆಲ್ಲ ಓಕೆ, ಇದೆಲ್ಲ ನಾರ್ಮಲ್ ಆದಂತ ಸಂಗತಿ, ಯೂಸ್ಫುಲ್.
ಓಕೆ, ಅದ್ರಲ್ಲಿ ಏನು ಡೌಟ್ ಇಲ್ಲ, ಯೂಸ್ಫುಲ್ ಆದ ಸಂಗತಿ. ಅದನ್ನು ಬಿಟ್ಟು ಮೀಡಿಯಾಸ್ಗಳಿದ್ದಾವಲ್ವಾ, ಲೈಕ್ ಫೇಸ್ಬುಕ್ಕು, ಮತ್ತೇನು ಇನ್ಸ್ಟಾಗ್ರಾಮ್, ಮತ್ತೇನ ಟ್ವಿಟರ್, ಏನೆಲ್ಲ ಇದೆ, ನನಗೆ ಅದೆಲ್ಲ ಜಾಸ್ತಿ ಯೂಸ್ ಮಾಡಿ ಅಭ್ಯಾಸ ಇಲ್ಲ. ಸೊ ಇಂಥ ಮೀಡಿಯಾಗಳು ಏನು ಮಾಡುತ್ತೆ, ಮತ್ತು ಯೂಟ್ಯೂಬ್ ಇದೆ, ಶಾರ್ಟ್ಸ್ ನೋಡೋದು. ಸೊ ಒಂದು ನೋಡಿದರೆ ಸಾಕು, ಕನೆಕ್ಟ್ ಆಗ್ತಾ ಹೋಗುತ್ತೆ, 2 3 4. ನಾವೇ ಡೈಲಿ, ನನ್ನ ಕೈಲೂ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಇಮ್ಮಿಡಿಯೇಟ್ ಆಗಿ ತಲೆ ಹಾಳಾಗದಾಗ ಬಂದ್ ಮಾಡಿಬಿಡ್ತೀನಿ ನಾನು. ಸೊ ಅದೇ ತಲೆ ಹಾಳಾಯ್ತು ಅನ್ನೋ ಒಂದು ಸಂದರ್ಭ ಇದೆ ನೋಡಿ, ದಟ್ ಮೀನ್ಸ್ ನಮ್ಮ ಕಣ್ಣುಗಳಿಂದ ನೋಡಿದಂಥ ಕಾಮಿಡಿ ಆಗಿರ್ಬೋದು, ಏನೋ ಫನ್ ಆಗಿರ್ಬೋದು, ಏನೋ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಆಗಿರ್ಬೋದು, ಅದು ಹೋಗಿ ಮನಸ್ಸಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ. ನೀವು ಇವಾಗ ನಿನ್ನೆ ನೋಡಿದ ಶಾರ್ಟು ಅಥವಾ ಇವತ್ತು ಬೆಳಿಗ್ಗೆ ನೋಡಿದ ಶಾರ್ಟ್ ಇವಾಗ ನೆನಪಿದೆಯೇ ಇಲ್ವಾ ಹೇಳಿ? ಅಂದ್ರೆ ಚಿಕ್ಕ ಚಿಕ್ಕ ವಿಡಿಯೋಗಳು ಬೆಳಿಗ್ಗೆ ನೋಡಿದ್ದಿದ್ರೆ ಇವಾಗ ನೆನಪಲ್ಲಿ ಇದೆಯಾ ಇಲ್ವಾ? ಇದೆ. ದಟ್ ಮೀನ್ಸ್ ಏನು, ನಮ್ಮ ಮೆದುಳಲ್ಲಿ ಅದು ರೆಕಾರ್ಡ್ ಆಗಿದೆ. ಹಾಗಾದ್ರೆ ಲೆಕ್ಕ ಮಾಡಿ ನೋಡಿ, ದಿನಾಲು ನಾವು ನೋಡುವಂತ ವಿಡಿಯೋಸ್ಗಳು, ಫೋಟೋಸ್ಗಳು, ಚಿತ್ರಗಳು, ಇವೆಲ್ಲ ನಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಜಾಸ್ತಿ ಕೆಟ್ಟದ್ದೇ ಇರುತ್ತೆ, ಮತ್ತು ಯೂಸ್ಲೆಸ್, ಉಪಯೋಗ ಇಲ್ಲದಂಥದ್ದು ಸಹ ಇರುತ್ತೆ. ಅದಕ್ಕೆ ಗಾರ್ಬೇಜ್ ಅಂತ ಹೇಳ್ಬೋದು, ಕಸ. ಇವು ಹೋಗಿ ನಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗಿ ಆಗಿ ನಮ್ಮ ಮನಸ್ಸು ನೂತನ ಆಗುವುದು ಬದಲಾಗಿ ಏನಾಗುತ್ತೆ, ಕೆಟ್ಟು ಹೋಗ್ತಾ ಇರುತ್ತೆ. ಅಲ್ಲಿ ಶಕ್ತಿ ಇರಲ್ಲ, ಕತ್ತಲು ತುಂಬಿಕೊಳ್ತಾ ಇರುತ್ತೆ. ಅದೇ ಈ ವಾಕ್ಯ ಹೇಳುತ್ತೆ, ಏನು, ನಿನ್ನ ಕಣ್ಣು ದೇಹಕ್ಕೆ ದೀಪ. ಕಣ್ಣು ನೆಟ್ಟಗಿದ್ದರೆ, ಅಂದ್ರೆ ಕಣ್ಣು ಕ್ಲೀನ್ ಆಗಿದ್ರೆ, ಒಳ್ಳೆ ಸಂಗತಿಗಳನ್ನೇ ನೋಡ್ತಾ ಇದ್ರೆ ದೇಹವೆಲ್ಲ ಬೆಳಕಾಗಿರು. ಒಂದು ವೇಳೆ ಆ ಕಣ್ಣು ಕೆಟ್ಟ ವಿಷಯಗಳನ್ನು ಹೀರ್ತಾ ಇದ್ರೆ, ವೇಸ್ಟ್ ಆದಂತ ಸಂಗತಿಗಳನ್ನು ನೋಡ್ತಾ ಇದ್ರೆ, ಅವೆಲ್ಲ ದೇಹದೊಳಗೆ ಏನ್ ಮಾಡ್ತದೆ, ಕತ್ತಲನ್ನು ಉಂಟು ಮಾಡ್ತದೆ. ಹಾಗಾದ್ರೆ ನಮ್ಮೊಳಗಿರುವ ಆ ಬೆಳಕೆ ಕತ್ತಲಾದ್ರೆ ಆ ಕತ್ತಲು ಎಷ್ಟೆನ್ನ ಬೇಕು. ಇಂಗ್ಲಿಷ್ ಅಲ್ಲಿ ಹೀಗೆ ಬರ್ದಿದೆ, ಆ ಕತ್ತಲಿಗೆ ಹೌ ಗ್ರೇಟ್ ಈಸ್ ದಟ್ ಡಾರ್ಕ್ನೆಸ್. ಅದು ಕನ್ನಡದಲ್ಲಿ ಸರಿ ಟ್ರಾನ್ಸ್ಲೇಟ್ ಆಗಿಲ್ಲ. ಆ ಕತ್ತಲು ಎಷ್ಟು ದೊಡ್ಡದಾಗಿರ್ಬೇಕು ಅಂದ್ರೆ ಭಯಂಕರ ಆಗಿರ್ಬೇಕು. ಅದಕ್ಕೋಸ್ಕರ ನಮ್ಗೆ ಏನಾಗ್ಬಿಟ್ಟಿದೆ, ಇವತ್ತು ದೇವ್ರ ಚಿತ್ತ ತಿಳಿಲಿಕ್ಕೆ ಆಗ್ತಾ ಇಲ್ಲ. ದೇವ್ರು ಮಾತಾಡ್ತಾ ಇರ್ತಾರೆ, ಅದು ನಮಗೆ ಕೇಳಿಸಲ್ಲ. ಯಾಕೆ? ನಮ್ಮ ಬ್ರೈನ್ ಪೂರ್ತಿ ಏನ್ ತುಂಬಿಕೊಂಡಿದೆ, ಕಸ, ಕತ್ತಲು. ಆ ಕತ್ತಲು ಎಲ್ಲಿಂದ ಬಂತು? ನಮ್ಮ ಕಣ್ಣಿಂದ. ಅರ್ಥ ಆಗ್ತಿದ್ಯಾ? ಕಣ್ಣಿಂದ ಏನ್ ನೋಡಿದ್ದೀವಿ ಅದೇ ಬ್ರೈನ್ ಅಲ್ಲಿ ಸೇವ್ ಆಗಿದೆ, ತುಂಬಿಕೊಂಡಿದೆ. ಸೊ ಒಳಗಡೆ ಎಲ್ಲ ಕತ್ತಲೆ. ಹಾಗಾಗಿ ದೇವರ ಸಂಗತಿಗಳನ್ನು, ದೇವರ ನಿಗೂಢ ರಹಸ್ಯಗಳನ್ನು, ದೇವರಿಗೆ ಮೆಚ್ಚುಗೆ ಆದದ್ದು, ದೇವರಿಗೆ ಇಷ್ಟವಾದ ಸಂಗತಿಗಳು, ದೇವರಿಗೆ ಸಂತೋಷ ಪಡಿಸುವಂತ ಸಂಗತಿಗಳು, ದೇವರ ಉದ್ದೇಶಗಳು, ದೇವರ ಚಿತ್ತಗಳು ನಮಗೆ ತಿಳಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಳಗೇನಿದೆ, ಕತ್ತಲೆ. ಅದಕ್ಕೋಸ್ಕರ ಈ ಕಣ್ಣನ್ನು ಸೂಕ್ಷ್ಮವಾಗಿ ಕಾಪಾಡುವಾಗ, ದೇವರಿಗೆ ಯಾವ್ದು ಇಷ್ಟ ಇಲ್ಲೋ ಅದು ಯಾವುದನ್ನು ನಾವು ನೋಡದೇ ಇರುವಾಗ, ಕೆಲವೊಮ್ಮೆ ಬಟ್ಟೆಗಳನ್ನು ನೋಡಿ ಸಹ ನಾವು ಆಕರ್ಷಣೆ ಆಗ್ತೀವಿ. ಹೌದಾ? ಇದು ಬೇಕು ಅನ್ಸುತ್ತೆ. ಕೆಲವೊಂದು ವಸ್ತುಗಳನ್ನು ನೋಡಿ ಆಕರ್ಷಿಸಲ್ಪಡ್ತೀವಿ, ಅದು ಬೇಕು, ಅದನ್ನ ಪಡ್ಕೊಳ್ಬೇಕು. ಕೆಲವೊಮ್ಮೆ ಬೇರೆಯವರ ವಸ್ತುಗಳು, ವೆಹಿಕಲ್ಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಆಸೆ ಉಂಟಾಗತ್ತೆ ಕಣ್ಣುಗಳಿಂದ ನೋಡಿ. ಹೌದಾ? ಇದೆಲ್ಲ ವಾಕ್ಯದಲ್ಲಿ ಇದೆ ಅಲ್ವಾ? ಬೇರೆಯವರ ವಸ್ತುಗಳನ್ನು ಇಷ್ಟಪಡಬೇಡಿ ಅಂತ ಒಡಂಬಡಿಕೆಯಲ್ಲಿ ಬರೆದಿದೆ. ಸೊ ಎಲ್ಲ ಸಂಗತಿ ಬಂತು, ದುರಾಸೆಗಳು ಉಂಟಾಗ್ತದೆ, ಅಟ್ರಾಕ್ಷನ್. ಹೌದಾ? ಕೆಲವೊಮ್ಮೆ ಫುಡ್ ಅಟ್ರಾಕ್ಷನ್, ಎಸ್, ಅಲ್ಲಿಯೂ ಸಹ ತಪ್ಪಾಗತ್ತೆ, ಹೆವಿ ಫುಡ್ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತೆಲ್ಲ ನೋಡಿ, ಫುಡ್ಡಿನ ಕ್ಷೇತ್ರದಲ್ಲೂ ಸಹ ಅಟ್ರಾಕ್ಟ್ ಮಾಡ್ಲಿಕ್ಕೆ ಒಂದೊಂದು ಬೇರೆ ಬೇರೆ ವಿಧದಲ್ಲಿ ಫುಡ್ಗಳನ್ನು ಮಾಡ್ತಾ ಇರ್ತಾರೆ. ಅದನ್ನ ಚಂದವಾಗಿ ಪಿಕ್ಚರ್ ತೆಗೆದು ಫೋಟೋ ಹಾಕ್ಬಿಡ್ತಾರೆ. ಸೊ ಅಟ್ರಾಕ್ಷನ್ ಯಾವುದು ದೇವರ ಒಂದು ಚಿತ್ತಕ್ಕೆ ಮೀರಿ ನಮ್ಮ ಕಣ್ಣುಗಳು ಉಪಯೋಗ ಆಗ್ತಾ ಇರುತ್ತೋ, ಕೆಲಸ ಮಾಡ್ತಾ ಇರುತ್ತೋ, ಸಂಗತಿಗಳನ್ನು ನೋಡ್ತಾ ಇರುತ್ತೋ, ಅವನ್ನೆಲ್ಲ ತಂದು ಮನಸ್ಸಿನೊಳಗೆ ಸೇವ್ ಮಾಡುವಾಗ ಒಳಗಡೆ ಕತ್ತಲೆ ತುಂಬಲಿಕ್ಕೆ ಆರಂಭಿಸ್ತದೆ. ಆವಾಗ ಬೆಳಕು ನಮ್ಗೆ ಕಾಣಿಸಲ್ಲ, ನಮ್ಗೇನು ತೋರಲ್ಲ. ಅಂತ ಅಂದ್ರೆ ದೇವರ ಚಿತ್ತ ಅರ್ಥ ಆಗುವುದೇ ಇಲ್ಲ.
ನಿಮಗೆ ಅರ್ಥ ಆಯ್ತಾ ಇವಾಗ? ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಹೌದು brother. ಹೌದು ಬ್ರದರ್. ಹೌದು ಬ್ರದರ್. ಒಂದು ಪ್ರಕಟಣೆ ಸಿಗ್ತಾ ಇದೆ ಎಷ್ಟು ಒಂದು ಇಂಪಾರ್ಟೆಂಟ್ ಅಂತ ಇದು. ಈ ಕಣ್ಣಿನ ಮೂಲಕ ಪ್ರತಿಯೊಬ್ಬರಿಗೂ ನೂರಾರು ರೀತಿಯಲ್ಲಿ ಶೋಧನೆಗೆ ಒಳಪಡಿಸ್ತಾ ಇರ್ತದೆ ಈ ಕಣ್ಣುಗಳು. ಹೌದಾ? ಕಣ್ಣು ಮುಚ್ಚಿಟ್ಕೊಳ್ಳಿ ಒಂದು ಕ್ಷಣ, ಒಂದು ದಿನ ಫುಲ್ ಆಗಿ ಕಣ್ಣು ಮುಚ್ಚಿಟ್ಕೊಳ್ತೀವಂತ ತಿಳ್ಕೊಳ್ಳಿ. ಹೇಗೆ ಅನ್ಸ್ಬೋದು ನಮ್ಗೆ? ಹೌದಾ? ನಮ್ಗೇನು ನೋಡದೆ ಜೀವನ ಮಾಡ್ಲಿಕ್ಕೇನೆ ಕಷ್ಟ ಆಗತ್ತೆ. ದಟ್ ಮೀನ್ಸ್ ಇಟ್ ಇಸ್ ವೆರಿ ಪವರ್ಫುಲ್. ಕಣ್ಣು ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ ಟಾರ್ಚ್, ಐ ಮೀನ್ ಲೈಟ್, ಐ ಮೀನ್ ದೀಪ, ಲ್ಯಾಂಪ್ ಆಗಿದೆ ಅದು. ಆ ಲ್ಯಾಂಪ್ ಉರಿತಾ ಇರ್ಬೇಕು, ಅಲ್ಲಿ ಬೆಳಕು ಬರ್ತಾ ಇರ್ಬೇಕು. ಆವಾಗ ನಮ್ಮ ಇಡೀ ಬಾಡಿ ಇದೆಯಲ್ಲ, ಶರೀರ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಬೆಳಕು ಸಿಗ್ತಾ ಇರುತ್ತೆ. ಒಂದು ವೇಳೆ ಆ ಕಣ್ಣೆಂಬ ದೀಪನೇ ಉರಿಯದೇನೆ ಹಾಗೆ ಕೆಟ್ಟೋಗ್ಬಿಟ್ರೆ ಬಾಡಿ ಫುಲ್ ಏನಿರುತ್ತೆ, ಕತ್ತಲೆ ತುಂಬಿಕೊಂಡಿರುತ್ತೆ. ಅದೇ ನಾವು ಕೆಲವೊಮ್ಮೆ ನಿರಾಶೆಯಲ್ಲಿ ಇರ್ತೀವಿ, ಡಿಪ್ರೆಷನ್ ಅಲ್ಲಿ ಇರ್ತೀವಿ, ಟೆನ್ಷನ್ ಅಲ್ಲಿ ಇರ್ತೀವಿ. ಯಾಕಂದ್ರೆ ಒಳಗೆ ಲೈಟ್ ಇಲ್ಲ. ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡಾಗ ಏನ್ ಅನ್ಸುತ್ತೆ, ಅದೇ ಫೀಲಿಂಗ್. ಡಿಪ್ರೆಷನ್ನು, ಟೆನ್ಷನ್ನು, ಚಿಂತೆ, ಗಲಿಬಿಲಿ, ಸಂದೇಹ, ಮನಸ್ಸಿಗೆ ಆತುರ, ಇವೆಲ್ಲ ಉಂಟಾಗ್ಲಿಕ್ಕೆ ಕಾರಣ ಒಳಗಿರುವಂತ ಕತ್ತಲೆ. ಎಲ್ಲಿ ಕತ್ತಲೆ ಇದೆಯೋ ಅಲ್ಲಿ ಡಿಮಾನಿಕ್ ಫೋರ್ಸ್ ಅಂದ್ರೆ ದುಷ್ಟ ಶಕ್ತಿಗಳು ಕಾರ್ಯ ಮಾಡುತ್ತೆ. ಆದ್ರೆ ಎಲ್ಲಿ ಲೈಟ್ ಇದೆಯೋ, ಬೆಳಕಿದೆಯೋ, ಅಲ್ಲಿ ದೇವರ ಆತ್ಮನು ಕೆಲಸ ಮಾಡ್ತಾನೆ. ದೇವರು ನಮ್ಮ ಬೆಳಕಾಗಿದ್ದಾರೆ, ಹೌದಾ? ಆದ್ರೆ ದುಷ್ಟನು ಅಂಧಕಾರದ ಶಕ್ತಿಗಳಾಗಿವೆ. ಸೊ ಅದಕ್ಕೆ ಒಳಗೆ ಬೆಳಕು ಬರ್ಬೇಕಾದ್ರೆ ವಾಕ್ಯ ನಮ್ಮ ಕಣ್ಣೊಳಗಿಂದನೂ ಸಹ ವಾಕ್ಯ ಒಳಗೋಗ್ಬೇಕು. ಅಂದ್ರೆ ವಾಕ್ಯದಲ್ಲಿರುವಂತ ಒಳ್ಳೆ ಸಂಗತಿಗಳನ್ನ ನೋಡ್ತಾ ಇರಬೇಕು, ಒಳ್ಳೆ ಸಂಗತಿಗಳನ್ನೇ ಹೀರ್ಕೊಳ್ತಾ ಇರಬೇಕು. ಕೆಟ್ಟದ್ದು ಬಂದಾಗ ನಾವು ದೂರ ಮಾಡಬೇಕು. ಸೊ ಕಣ್ಣನ್ನು ತುಂಬಾ ಕಾಪಾಡ್ಕೊಳ್ಬೇಕು. ಇಟ್ಸ್ ವೆರಿ ಪವರ್ಫುಲ್. ಕಣ್ಣನ್ನು ಎಷ್ಟು ಕಾಪಾಡ್ಕೊಳ್ತೀವಿ ಅಷ್ಟು ನಮ್ಗೆ ದೇವರ ಪ್ರಕಟಣೆಗಳು, ದೇವರ ಚಿತ್ತಗಳು, ದೇವರು ಮಾತನಾಡುವಂತ ಸ್ವರಗಳು ಕೇಳಲಿಕ್ಕೆ ಆರಂಭಿಸ್ತದೆ. ಅಷ್ಟೇ ಅಲ್ಲ, ದರ್ಶನಗಳು ಉಂಟಾಗ್ತದೆ. ದೇವರು ಸಹ ಚಿತ್ರಗಳನ್ನು ತೋರಿಸ್ತಾ ಇರ್ತಾರೆ. ವಾಟ್ ಈಸ್ ವಿಷನ್? ವಿಷನ್ ಅಂದ್ರೆ ಏನು ಹೇಳಿ? ದರ್ಶನ. ದರ್ಶನ ಅಂದ್ರೆ ಏನು ಹೇಳಿ? ಪಿಕ್ಚರ್ ಅಲ್ವಾ? ಕರ್ತನು ಸಹ ಕೆಲವು ಪಿಕ್ಚರ್ಗಳನ್ನು ತೋರಿಸ್ತಾ ಇರ್ತಾರೆ. ಫ್ಯೂಚರ್ ಪ್ಲಾನ್ ಅಂದ್ರೆ ಮುಂದಿನ ಸಂಗತಿಗಳನ್ನು ಪಿಕ್ಚರ್ ರೂಪದಲ್ಲಿ ತೋರಿಸ್ತಾರೆ. ಹೀಗೆ ಹೀಗೆ ಆಗುತ್ತೆ ಮುಂದೆ. ಅದು ಯಾವಾಗ ಪಿಕ್ಚರ್ ನೋಡ್ಲಿಕ್ಕೆ ಆಗುತ್ತೆ? ನಾವು ನಮ್ಮ ಸ್ಟೋರೇಜ್ ಅಲ್ಲಿ ಎಂಟಿ ಮಾಡಿ ಇಟ್ಕೊಂಡು ಕ್ಲೀನ್ ಆಗಿ ಇಟ್ಕೊಂಡ್ರೆ, ಅಂದ್ರೆ ನಮ್ಮ ಬ್ರೈನ್, ನಮ್ಮ ಮೆದುಳು, ನಮ್ಮ ಮೆಮರಿ ಪವರ್, ನಮ್ಮ ಮನಸ್ಸನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ದೇವರು ಸಹ ನಮಗೆ ಫೋಟೋ ತೋರಿಸ್ತಾ ಇರ್ತಾರೆ, ಪಿಕ್ಚರ್ ತೋರಿಸ್ತಾ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸೋ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು ವಿಷಯ. ಸೊ ಹಾಗಾಗಿ ದೇಹ ಕಾಪಾಡ್ಕೊಳ್ತಾ ಇರ್ಬೇಕು. ಎಲ್ಲ ಏಜಿನಲ್ಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನು, ವಯಸ್ಸಾದವರಿಗೂ ಸಹ ಈ ಕಣ್ಣನ್ನು ಕಾಪಾಡಿಕೊಳ್ಳೋದು ತುಂಬಾ ಬಹುಮುಖ್ಯವಾದಂತ ವಿಷಯ. ನಾವು ಕಣ್ಣಂತ ಹೇಳಿದ ಕೂಡಲೇ ಒಂದೇ ವಿಷಯಕ್ಕೆ ಅದು ತಪ್ಪು ಮಾಡುತ್ತೆ ಅಂತ ನಾವು ತಿಳ್ಕೊಳ್ತೀವಿ, ಹೌದಾ? ವ್ಯಭಿಚಾರದ ವಿಷಯ ಅದು ಮಾತ್ರ ಅಲ್ಲ, ನೂರಾರು ವಿಷಯದಲ್ಲಿ ಈ ಕಣ್ಣು ನಮ್ಮನ್ನ ಏನ್ ಮಾಡ್ತಾ ಇರತ್ತೆ? ಶೋಧನೆಗೆ ಒಳಪಡಿಸ್ತಾ ಇರುತ್ತೆ, ತಪ್ಪು ಮಾಡ್ಲಿಕ್ಕೆ ಒಳಪಡಿಸ್ತಾ ಇರುತ್ತೆ, ಹೌದಾ? ಕೆಲವರ ಆಸ್ತಿ ನೋಡಿ ಈ ಕಣ್ಣು ಅಟ್ರಾಕ್ಟ್ ಆಗತ್ತಾ ಇಲ್ವಾ ಹೇಳಿ? ಎಸ್, ಹಣದ ಆಸೆ ಉಂಟಾಗತ್ತೆ. ಸೊ ಎಲ್ಲಿಂದ ಆಯ್ತದು? ಕಣ್ಣು ನೋಡಿ ಒಳಗಡೆ ಹೋಯ್ತಲ್ವಾ ದೃಶ್ಯ. ಹೀಗೆ ಈ ನಮ್ಮ ಪಂಚೇಂದ್ರಿಯಗಳಲ್ಲಿ ಕಣ್ಣು ತುಂಬಾ ಜಾಸ್ತಿ ಕೆಲಸ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಕಿವಿ. ಕಣ್ಣು ಮತ್ತು ಕಿವಿ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ ನಮ್ಮ ಮನಸ್ಸನ್ನು ಭ್ರಷ್ಟ ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ನಾವು ಕೇರ್ಫುಲ್ ಆಗಿರ್ಬೇಕು, ಈ ಕಣ್ಣನ್ನ ಕಾಪಾಡ್ಕೊಳ್ಬೇಕು. ಇದು ನಮ್ಮ ಏನು ದೇಹಕ್ಕೆ ಲ್ಯಾಂಪ್ ಆಗಿದೆ.
ಒಂದು ಬೈಕ್ ಅಥವಾ ಕಾರಿಗೆ ಬಲ್ಬ್ ಹಾಳಾಗಿದ್ರೆ ಅದು ನೈಟ್ ಟೈಮಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ? ಆ ವೆಹಿಕಲಿಗೆ ಅದು ಬಲ್ಪೇ, ಹೆಡ್ಲೈಟೇ ಏನಾಗಿರುತ್ತೆ, ದಾರಿಗೆ ದೀಪವಾಗಿ ಅದು ಬೆಳಕು ತೋರಿಸ್ತಾ ಇರುತ್ತೆ. ಅದೇ ರೀತಿ ನಮ್ಮ ಜೀವನ ಒಳ್ಳೆ ರೀತಿಯಿಂದ ಸಾಗಬೇಕಾದ್ರೆ, ಮುಂದುವರಿಬೇಕಾದ್ರೆ ನಮ್ಮ ದೇಹದ ಹೆಡ್ಲೈಟ್ಗಳು ಅಂದ್ರೆ ಅದು ಏನಾಗಿದೆ, ನಮ್ಮ ಕಣ್ಣುಗಳು. ಸೊ ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಕಾಪಾಡಬೇಕು ನಮ್ಮ ಕಣ್ಣುಗಳನ್ನು. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ನಾನು ಜಾಸ್ತಿ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಮಾತಾಡುವಾಗ ನನಗೆ ಜಾಸ್ತಿ ಪ್ರಕಟಣೆ ಸಿಗ್ತಾ ಇರುತ್ತೆ. ಇವಾಗಾದ್ರೂ ಸಹ ನಾನು ಕಣ್ಣನ್ನು ಮುಚ್ಚೇ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಕಣ್ಣು ಓಪನ್ ಮಾಡಿದ ಕೂಡಲೇ ಚಂಚಲವಾಗ್ಬಿಡುತ್ತೆ, ಅದು ಇದು ಎಲ್ಲ ಕಾಣಿಸ್ತಾ ಇರುತ್ತೆ ಗೋಡೆಯಲ್ಲಿ. ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಇವತ್ತಿದನ್ನೇ ಧ್ಯಾನಿಸಿ. ಸೋ ಪವರ್ಫುಲ್. ಆಮೇಲೆ ನಾವು ಬೆಂಕಿ ತರ ಆಗ್ತೀವಿ, ಅಂದ್ರೆ ಪವರ್ಫುಲ್ ಆಗ್ತೀವಿ. ದೇವರ ಚಿತ್ತವನ್ನು ಈಸಿಯಾಗಿ ತಿಳ್ಕೊಳ್ತಾ ಇದ್ರೆ ಎಷ್ಟು ಒಳ್ಳೇದಲ್ವಾ? ನಾವು ಜೀವನದಲ್ಲಿ ಏನೆಲ್ಲ ಸಾಧಿಸ್ಬೋದು, ಹೌದಲ್ವಾ ಹೇಳಿ? ಜೀವನದಲ್ಲಿ ಏನೆಲ್ಲ ಸಾಧಿಸ್ಬೋದು. ಆತ್ಮಿಕ ಕ್ಷೇತ್ರದಲ್ಲಿ ಸಹ ದೇವರ ರಾಜ್ಯಕ್ಕೋಸ್ಕರ ಏನೆಲ್ಲ ಮಾಡ್ಬೋದು ನಾವು. ಅಷ್ಟೇ ಅಲ್ಲ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಕುಟುಂಬದ ಸದಸ್ಯರಿಗೋಸ್ಕರ, ನಮ್ಮ ಫ್ಯೂಚರಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ನೆರೆಯವರಿಗೋಸ್ಕರ, ನಮ್ಮ ಫ್ರೆಂಡ್ಸ್ಗಳಿಗೋಸ್ಕರ, ನಮ್ಮ ರಿಲೇಟಿವ್ಸ್ಗೋಸ್ಕರ, ಹೌದಾ? ನಮ್ಮ ಸಭೆಯಲ್ಲಿರುವಂತ ಎಲ್ಲ ಕುಟುಂಬಗಳಿಗೋಸ್ಕರ ನಾವು ಎಷ್ಟು ಪ್ರಯೋಜನ ಆಗ್ಬೋದು. ಅನೇಕ ಆತ್ಮಗಳನ್ನು ರಕ್ಷಿಸ್ಬೋದು, ಅನೇಕರನ್ನ ಎನ್ಕರೇಜ್ ಮಾಡ್ಬೋದು, ಅನೇಕರಿಗೆ ದೇವರ ದಾರಿಯನ್ನು, ಮಾರ್ಗವನ್ನು ತೋರಿಸ್ಬೋದು ನಾವು, ರೈಟ್? ಹಾಗಾಗಿ ಈ ಕಣ್ಣು ಮತ್ತು ಈ ಶರೀರ ಎರಡನ್ನೂ ಕಾಪಾಡ್ಕೊಳ್ಬೇಕು. ಕಣ್ಣು ಚೆನ್ನಾಗಿದ್ರೆ ಶರೀರ ಚೆನ್ನಾಗಿರುತ್ತೆ, ಶರೀರ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಅದ್ರ ಜೊತೆ 1 Corinthians ಚಾಪ್ಟರ್ 6ಗೆ ಬರುವ. 1 Corinthians ಚಾಪ್ಟರ್ 6. ಸಿಕ್ಕ 1 Corinthians chapter 6 verse number 19. Do you not know that bodies are temple of the Holy Spirit? ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಅಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆಮೇಲೆ ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ರಿ ಯಾರು? ಓದಿ. ವಾಯ್ಸ್ ಲೋ ಆಗಿತ್ತು. ಓದಿ. Do you not know that your bodies are temple of the Holy Spirit who is in you, whom you have received from God? You are not your own. You were bought at a price. Therefore, honor God with your bodies. See, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರೋ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದ್ದೆಂಬುದು ನಿಮಗೆ ತಿಳಿಯದು. ಯು ಆರ್ ನಾಟ್ ಯುವರ್ ಓನ್. ನೀವು ನಿಮಗೆ ಸ್ವಂತ ಸೊತ್ತಲ್ಲ. ಸಿ, ಈ ನಮ್ಮ ಶರೀರ ಇದೆಯಲ್ಲ, ನಮಿಗೂ ಸಹ ಸ್ವಂತ ಅಲ್ಲ ಅಂತೆ. ಯಾವತ್ತಿಂದ? ಕ್ರಿಸ್ತನ ಆತ್ಮನಾದ ಪವಿತ್ರಾತ್ಮನ ನಮ್ಮ ಒಳಗೆ ಬಂದ ನಂತರ ಇವಾಗ ನಾವು ನಮ್ಮ ಸ್ವಂತ ಸೊತ್ತಲ್ಲ. ನಾವು ಕ್ರಯಕ್ಕೆ ಖರೀದಿಸಲ್ಪಟ್ಟಿದ್ದೇವೆ. ಯಾರಿಗೋಸ್ಕರ? ದೇವರಿಗೋಸ್ಕರ. ಇನ್ನು ನಮ್ಮ ಶರೀರದ ಮೇಲೆ ನಮಗೂ ಸಹ ಸ್ವಂತ ಅಧಿಕಾರ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಆದ ಕಾರಣ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತ ಹೇಳ್ತಾ ಇದೆ, ರೈಟ್? ದೇವರನ್ನು ಮಹಿಮೆ ಪಡಿಸ್ಬೇಕು ನಮ್ಮ ದೇಹದಲ್ಲಿ.
ಯಾಕಂದ್ರೆ ಇದು ದೇವರ ಏನಾಗಿದೆ, ಗರ್ಭಗುಡಿಯಾಗಿದೆ. ಯೋರ್ ಬಾಡಿ ಇಸ್ ದ ಟೆಂಪಲ್. ಯೋರ್ ಬಾಡಿ, ನಮ್ಮ ದೇಹ ಏನಾಗಿದೆ, ದೇವರ ಆಲಯ, ಅಂದ್ರೆ ದೇವರು ವಾಸ ಮಾಡುವಂತ ಮನೆ. ನಮಗೂ ಮನೆ ಇದೆ ಅಲ್ವಾ, ನಾವು ಉಳಿಲಿಕ್ಕೆ ಮನೆ ಇದೆ. ಈ ಭೂಮಿ ಮೇಲೆ ದೇವರಿಗೆ ಉಳಿಲಿಕ್ಕೆ ಇರುವಂತ ಮನೆ ನಮ್ಮ ಬಾಡಿ. ಬಿಟ್ರೆ ಬೇರೆ ಎಲ್ಲಿಯೂ ಸಹ ದೇವರು ಇರ್ತಾರೆ ಅಂತ ಎಲ್ಲಿಯೂ ಸಹ ಪ್ರೂಫ್ ಕೊಡ್ಲಿಲ್ಲ. ಅರ್ಥ ಆಗ್ತಿದ್ಯಾ? ದೇವರು ಕೈಗಳಿಂದ ಕಟ್ಟಿದ ಮನೆಯಲ್ಲಿ ವಾಸ ಮಾಡುವುದೇ ಇಲ್ಲ. ಏನು? ದೇವರು ಕೈಗಳಿಂದ ಕಟ್ಟಿದ ಮನೆಯಲ್ಲಿ ವಾಸ ಮಾಡುವುದೇ ಇಲ್ಲ. ಅಪೊಸ್ತಲರ ಕೃತ್ಯ 7:47-48 ಚೆಕ್ ಮಾಡಿ. ಆಕ್ಟ್ಸ್ 7:47. ಹೌದು But it was Solomon who built a house for him. 48. But it was Solomon who built a house for him. However, the Most High does not live in houses made by human hands, as the prophet says. See, ದೇವರು ಮನುಷ್ಯನು ಕೈಯಿಂದ ಕಟ್ಟಿದ ಮನೆಯಲ್ಲಿ ವಾಸ ಮಾಡುವುದಿಲ್ಲ. ಹಾಗಾದ್ರೆ ಇವತ್ತು ನೋಡುವಂತ ಎಲ್ಲ ಚರ್ಚ್ ಕಟ್ಟಡಗಳು 10 ಕೋಟಿ 20 ಕೋಟಿ ಹಾಕಿ ಕಟ್ಟಿದಂತ ಕಟ್ಟಡಗಳು ಇದ್ದಾವೆ ನಮ್ಮ ಊರುಗಳಲ್ಲೆಲ್ಲ, ಇಡೀ ಪ್ರಪಂಚದಲ್ಲಿ. ಅಲ್ಲಿ ಸ್ವಾಮಿ ಇದ್ದಾರ? ಇಲ್ಲ. ಅಲ್ಲಿ ಸೇರ್ತಾರೆ ಆರಾಧನೆ ಮಾಡ್ಲಿಕ್ಕೆ ಅಷ್ಟೇ. ಆದ್ರೆ ವಾಸ ಮಾಡುವ ಸ್ಥಳ ಯಾವುದು? ಇದು ಸ್ಪಷ್ಟ ಆಯ್ತಲ್ಲ. ಮನುಷ್ಯನು ಕಟ್ಟಿದಂತ ಯಾವುದೇ ಕಟ್ಟಡದಲ್ಲಿ, ಯಾವುದೇ ಮನೆಯಲ್ಲಿ ದೇವರು ವಾಸ ಮಾಡುವುದೇ ಇಲ್ಲ. ಒಮ್ಮೆ ಹೇಳಿದ್ರೆ ಅಷ್ಟೇ, ಮುಗೀತು. ಆತನು ಮಾಡುವುದೇ ಇಲ್ಲ. ಆತನು ಹೊರಟು ಹೋಗಿ ಆಯ್ತು. ಶಿಲುಬೆಯಲ್ಲಿ ಸ್ವಾಮಿ ಪ್ರಾಣ ಕೊಟ್ಟಿದ ತಕ್ಷಣ ಭೂಕಂಪ ಆಯ್ತಲ್ವಾ? ಯೆರೂಸಲೇಮಿನಲ್ಲಿದ್ದಂತ ಆಲಯ ಮೇಲಿಂದ ಕೆಳಗೊಡೆಗೂ ಆ ಅತಿ ಪವಿತ್ರ ಸ್ಥಾನ ಮತ್ತು ಪವಿತ್ರ ಸ್ಥಾನದ ಮಧ್ಯದಲ್ಲಿದ್ದಂತ ಆ ಪರದೆ, ಆ ಸ್ಕ್ರೀನ್ ಮೇಲಿಂದ ಕೆಳಗೆವರೆಗೆ ಯಾರು ಹರಿದಾಕಿದ್ರು? ದೇವರೇ ಹರಿದಾಕಿದ್ರು. ಹರಿದು 2 ಭಾಗ ಮಾಡಿ ಅಲ್ಲಿಂದ ಹೊರಟು ಹೋದ್ರು. ಮೊದಲು ಅಲ್ಲಿ ವಾಸ ಮಾಡ್ತಿದ್ರು. ಮನೆ ಕೈಯಿಂದ ಕಟ್ಟಿದ ಆಲಯವಾಗಿತ್ತು ಯೆರೂಸಲೇಮಲ್ಲಿ. ಸೊಲೊಮೋನನು ಕಟ್ಟಿದ್ದ, ಅದರೊಳಗೆ ವಾಸ ಮಾಡ್ತಿದ್ರು ದೇವರು. ಆದ್ರೆ ಯೇಸು ಸ್ವಾಮಿ ಪ್ರಾಣ ಬಿಟ್ಟ ಕೂಡಲೇ ದೇವರು ಅಲ್ಲಿಂದ ಹೊರಟು ಹೋದ್ರು, ಹರಿದು ಬಿಟ್ಟು ಹೋದ್ರು, ಫಿನಿಶ್ ಮಾಡಿ ಹೋದ್ರು. ಇನ್ಮೇಲೆ ನಾನು ಅಲ್ಲಿ ವಾಸ ಮಾಡಲ್ಲ ಅಂತ. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ನಾನು 3 ದಿನದಲ್ಲಿ ಹೊಸ ಆಲಯವನ್ನು ಕಟ್ಟುತ್ತೇನೆ. ನೀವು ಕಟ್ಟಿದಂತ 46 ವರ್ಷಗಳು ತಗೊಂಡ್ರಲ್ಲ ನೀವು ಕಟ್ಲಿಕ್ಕೆ, ಆ ಆಲಯವನ್ನು ನೀವು ಹಾಳು ಮಾಡಿರಿ, ಅಂದ್ರೆ ಹೊಡೆದಾಕಿ, ಅದನ್ನ ಡಿಸ್ಟ್ರಾಯ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಯಹೂದಿಗಳು ಕೋಪಗೊಳ್ತಾರೆ. ಆದ್ರೆ ಯೇಸು ತಾನು ಹೇಳಿದ ಮಾತನ್ನು ನೆರವೇರಿಸ್ತಾರೆ. ತಾನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ ತಕ್ಷಣ ಯೆರೂಸಲೇಮಿನ ದೇವಾಲಯದ ಒಳಗಡೆ ಇದ್ದಂತ ಆ ಪರದೆ ಹರಿದೋಗ್ಬಿಡುತ್ತೆ. ದೇವರ ಸಾನ್ನಿಧ್ಯ, ವಾಸಸ್ಥಾನ ಅಲ್ಲಿಂದ ಬಿಟ್ಟೋಗ್ಬಿಡುತ್ತೆ. ಆದ್ರೆ ಪೆಂತೆಕೋಸ್ತ ದಿನದಂದಿನಿಂದ ಪುನಃ ದೇವರು ಆತ್ಮರೂಪವಾಗಿ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಟ್ಟಂತೆ ಎಲ್ಲ ಜನಗಳ ಶರೀರದೊಳಗೆ ಬಂದು ವಾಸ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಇವತ್ತು ನಾವೆಲ್ಲ ಯೇಸುವನ್ನು ನಂಬ್ತೀವಿ. ನಮ್ಮ ಶರೀರದೊಳಗೆ ಯೇಸು ಕ್ರಿಸ್ತನ ಆತ್ಮನಾದ ಪವಿತ್ರ ಆತ್ಮನ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾರೆ. ಇನ್ನು ಮನುಷ್ಯನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವುದೇ ಇಲ್ಲ. ಕ್ಲಿಯರ್ ಅಲ್ವಾ? 1 Corinthians chapter 3 verse number 16. 1 ಕೊರಿಂಥಿ 3:16-17. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದ್ರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದ್ರೆ ನಮ್ಮ ಶರೀರ ದೇವರ ಆಲಯವು, ಅದು ಪವಿತ್ರವಾದದ್ದು. ಆ ಆಲಯವು ನಿಮ್ಮ ಶರೀರವೇ.
ನೀವೇ ದೇವರ ಆಲಯ ಅಂದ್ರೆ ನಾವೆಲ್ಲರೂ ಒಬ್ಬೊಬ್ಬರು ದೇವರ ಆಲಯವಾಗಿದ್ದೇವೆ. ಗೊತ್ತಾಯ್ತಲ್ವಾ? ಸೋ ಬ್ಯೂಟಿಫುಲ್. ನಾವು ದೇವ್ರನ್ನ ಹುಡ್ಕೊಂಡು ಎಲ್ಲೆಲ್ಲ ಹೋಗ್ತೀವಲ್ವಾ, ದೇವ್ರನ್ನ ಕೇಳಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಪಡ್ತೀವಿ. ಈ ಸಿಂಪಲ್ ಆದಂತ ಕಾನ್ಸೆಪ್ಟ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ದಿನಾಲು ಆತನನ್ನು ಆರಾಧಿಸಿದ್ರೆ, ಆತನನ್ನು ಪ್ರೀತಿಸಿದ್ರೆ, ಆತನಿಗೋಸ್ಕರ ನಾವು ಸಂಪೂರ್ಣವಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟಾಗ ನಮ್ಮ ಶರೀರದಲ್ಲಿ ವಾಸ ಮಾಡುವಂತ ಯೇಸು ಸ್ವಾಮಿಯು ನಮ್ಮ ಜೊತೆ ಮಾತನಾಡದೇ ಇರ್ತಾರ? ಖಂಡಿತವಾಗಿ ಹಾಗೆ ಆಗುವುದೇ ಇಲ್ಲ. ಆತನು ಮಾತಾಡಿಯೇ ಮಾತಾಡ್ತಾರೆ. ಅದನ್ನು ನೀವು ಅನುಭವಿಸ್ತೀರ. ಅದಕ್ಕೋಸ್ಕರ ಲೋಕಕ್ಕೆ ಕಣ್ಣು ಮುಚ್ಚಿ ಕ್ರಿಸ್ತನ ವಾಕ್ಯಕ್ಕೆ ಕಣ್ಣುಗಳನ್ನು ತೆರೆಯಿರಿ. ಅಂದ್ರೆ ಲೋಕದ ಸಂಗತಿಯಲ್ಲಿ ಜಾಸ್ತಿ ಇನ್ವಾಲ್ವ್ ಆಗದೆ ಕರ್ತನಿಗೆ ಸಂಬಂಧಪಟ್ಟಂತ ವಾಕ್ಯಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆದಾಗ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತದೆ. ನಾವು ಬೆಳಕನ್ನು ಕಾಣಲಿಕ್ಕೆ ಆರಂಭಿಸ್ತೀವಿ. ಸತ್ಯ ಏನು ಸುಳ್ಳು ಏನು ಅಂತ ತಿಳಿತದೆ. ಎಲ್ಲ ಸತ್ಯವು ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಲೋಕವು ನಮಗೆ ಸುಳ್ಳನ್ನೇ ಕಲಿಸ್ಕೊಡ್ತದೆ. ಲೋಕ ಅಷ್ಟೇ ಅಲ್ಲ, ಅನೇಕ ಚರ್ಚ್ಗಳು ನಮಗೆ ಸುಳ್ಳನ್ನೇ ಕಲಿಸ್ತದೆ. ಚರ್ಚ್ಗಳು ಸಹ ಸುಳ್ಳನ್ನೇ ಕಲಿಸ್ತದೆ. ನಾನು ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ, ಚರ್ಚ್ಗಳ ಮೇಲೆ ಭರವಸೆ ಇಡಬೇಡಿ. ಚರ್ಚ್ ಅನ್ನೋದು ಕಟ್ಟಡವಾಗ್ಬಿಟ್ಟಿದೆ, ಕ್ಯಾಶುವಲ್ ಆಗ್ಬಿಟ್ಟಿದೆ, ಅದೊಂಥರ ಪರಂಪರೆ ಆಗ್ಬಿಟ್ಟಿದೆ. ಅದು ಅಲ್ಲ ಕ್ರಿಸ್ತನ ಸಭೆ. ನೀವುಗಳು ಕ್ರಿಸ್ತನ ಸಭೆಯಾಗಿದ್ದೇವೆ. ಆತನ ವಾಕ್ಯವೇ ನಮಗೆ ಸತ್ಯವೂ ಮಾರ್ಗವೂ ದೀಪವೂ ಆಗಿದೆ. ಏನು? ಆತನ ವಾಕ್ಯವೇ ನಮಗೆ ಸರಿಯಾದ ಮಾರ್ಗ ತೋರಿಸ್ತದೆ ಮತ್ತು ಸತ್ಯವಾದಂತ ಸಂಗತಿಯನ್ನು ತಿಳಿಸ್ತದೆ. ಹಾಗಾಗಿ ವಾಕ್ಯ ಒಂದೇ ನಮಗೆ ರಕ್ಷಣೆ, ಬಾಕಿ ಎಲ್ಲ ಸುಳ್ಳು. ವಾಕ್ಯದಲ್ಲಿ ಏನಿಲ್ಲವೋ ಅದೇನಾದ್ರೂ ನಮ್ಮ ಜೀವಿತದಲ್ಲಿದೆ ಅಥವಾ ಈ ಲೋಕದಲ್ಲಿ ಇದೆ ಅಂದ್ರೆ ಅದೆಲ್ಲ ಸುಳ್ಳಾದಂತ ಸಂಗತಿ. ಅದನ್ನು ಬೇಗ ನಾವು ಬಿಟ್ಟು ಬಿಡ್ಬೇಕು. ವಾಕ್ಯದಲ್ಲಿ ಏನಿದೆಯೋ ಅದು ನಮ್ಮದು, ನಮ್ಮ ಕರ್ತನದು. ವಾಕ್ಯದಿಂದಲೇ ಆತನು ಕೊನೆಯ ದಿನದಲ್ಲಿ ನಮ್ಮನ್ನು ನ್ಯಾಯ ತೀರಿಸ್ತಾನೆ. ವಾಕ್ಯದಲ್ಲಿ ಇದ್ದ ಪ್ರಕಾರ ನಾವು ನಡೆದುಕೊಂಡಿದ್ದೇವಾ ಅಥವಾ ಇಲ್ಲವಾ ಎಂಬುದಾಗಿ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಇರಬೇಕು. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಹೀಗೀಗೆ ಬರೆದಿತ್ತು, ಅದನ್ನು ಮಾತ್ರ ನಾನು ಮಾಡಿದ್ದೇನೆ ಅನ್ನುವಾಗ ನಮಗೆ ಸರಿಯಾದ ಬಹುಮಾನ ಅಥವಾ ರಿವಾರ್ಡ್ ನಮಗೆ ಸಿಗ್ತದೆ. ವಾಕ್ಯದಲ್ಲಿ ಏನೆಲ್ಲ ಬರೆದಿಲ್ಲವೋ ಅವನ್ನೆಲ್ಲ ನಾವು ಮಾಡಿದ್ದಿದ್ರೆ ಖಂಡಿತವಾಗಿ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ಶಿಕ್ಷೆ ಅಲ್ಲಿರುತ್ತದೆ. ಯಾಕಂದ್ರೆ ಬರೆಯದೇ ಇರುವಂತ ಸಂಗತಿಗಳನ್ನು ನಾವು ನಡೆಸಿದ್ದರೆ, ಪಾಲಿಸಿದ್ರೆ ಅದಕ್ಕೆ ಉತ್ತರ ಏನು? ಪನಿಷ್ಮೆಂಟ್. ಸಿಂಪಲ್ ಅಲ್ವಾ? ಹಾಗಾಗಿ ನಾವು ಏನು ಬರೆದಿದೆಯೋ ಅದನ್ನು ನಾವು ನೋಡಿ ಕಲಿತು ಅದನ್ನ ಒಬೆ ಮಾಡಬೇಕು. ಸೈತಾನನು ಯೇಸು ಕ್ರಿಸ್ತನನ್ನು ಶೋಧಿಸಿದಾಗ ಯೇಸು ಕ್ರಿಸ್ತನು ಹೇಗೆ ಉತ್ತರ ಕೊಟ್ಟಿದ್ದು? ವಾಕ್ಯದಲ್ಲಿ ಹೀಗೆ ಬರೆದಿದೆ ಅಂತ ಹೇಳಿ ಸೈತಾನನಿಗೆ 3 ಸಲ ಸಹ ಉತ್ತರ ಕೊಟ್ಟು ಸೈತಾನನನ್ನು ಓಡಿಸಿದನು. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವು ಬಲವಾಗಿ ನಮ್ಮನ್ನು ಎದುರಿಸ್ತಿರುವಂತ ಎಲ್ಲ ದುಷ್ಟಶಕ್ತಿಗಳನ್ನು ನಾವು ನಾಶ ಮಾಡಿ ಸೋಲಿಸಬೇಕಾದ್ರೆ ಬರೆದಿರುವ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಬೇಕು. ಹಾಗಾಗಿ ಯೇಸು ಹೇಳಿದ್ದು, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದ್ರೂ ಕೇಳಿ ಅದು ನಿಮಗೆ ಕೊಡಲ್ಪಡುವುದು ಮತ್ತು ನೀವು ಬಹಳ ಫಲವನ್ನು ತರುವಿರಿ. ಆಗ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಹಾಗಾದ್ರೆ ಈ ನಮ್ಮ ಶರೀರ ತುಂಬಾ 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 ಇಂಪಾರ್ಟೆಂಟ್. ಓಕೆ, ನಮ್ಮ ಕಣ್ಣು, ನಾವು ಮಾತಾಡುವ ಬಾಯಿ, ಕೇಳುವಂತ ಕಿವಿ, ಈ 3 ಏರಿಯಾದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿ ಅದನ್ನ ಕಾಪಾಡ್ಕೊಳ್ಬೇಕು. ನಾವು ಹೇಳುವಂತ ಒಂದೊಂದು ಶಬ್ದಕ್ಕೂ ಸಹ ಕೊನೆ ದಿನದಲ್ಲಿ ನಾವು ಉತ್ತರ ಕೊಡಬೇಕು ಅಂತ ಯೇಸು ಕ್ರಿಸ್ತ ನಮ್ಗೆ ಹೇಳಿದ್ದಾರೆ. ನಾವು ಮಾತಾಡುವ ಒಂದೊಂದು ಮಾತಿಗೂ ನಾವು ಉತ್ತರ ಕೊಡಬೇಕು ನ್ಯಾಯ ತೀರ್ಪಿನ ದಿನದಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮಾತುಗಳು ಸಹ ನಾವು ಸ್ಪಷ್ಟವಾಗಿ ಮಾತಾಡಬೇಕು, ಪ್ರೀತಿಯುಳ್ಳ ಮಾತುಗಳನ್ನೇ ಆಡಬೇಕು,
ಕೃಪೆಯುಳ್ಳ ದಯೆಯುಳ್ಳ ಮಾತುಗಳನ್ನೇ ಬೇರೆಯವರಿಗೆ ಆಡಬೇಕು. ಯಾರಿಗೂ ಸಹ ಹರ್ಟ್ ಮಾಡುವಂತ ಮಾತುಗಳನ್ನು ಯಾವತ್ತೂ ಆಡಬಾರ್ದು. ಸ್ಪಷ್ಟವಾಗಿಯೂ ನಮ್ರವಾಗಿಯೂ ಕನಿಕರದಿಂದ ತುಂಬಿದಂತ ಪ್ರೀತಿಯುಳ್ಳ ಮಾತುಗಳೇ ನಮ್ಮ ಬಾಯಿಂದ ನಿರಂತರವಾಗಿ ಬರ್ತಾ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಫನ್ ಮಾಡ್ಬೋದು, ನಾರ್ಮಲ್ ಆದಂತ ಜೋಕ್ಗಳನ್ನು ಮಾಡ್ಬೋದು, ಆದ್ರೆ ಯಾರನ್ನು ನೋಯಿಸುವಂತ ಮಾತುಗಳು, ಶಬ್ದಗಳು ನಮ್ಮ ನಾಲಿಗೆಯಿಂದ ಹೊರಡಲೇಬಾರದು. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ನಿಮ್ಮ ಮಾತಿನಲ್ಲಿ ಕೃಪೆ ಇರಲಿ, ಕೃಪೆ ತುಂಬಿದ ಮಾತುಗಳಿರಲಿ ನಿಮ್ಮ ನಾಲಿಗೆಯಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಶರೀರದ ಈ ಭಾಗಗಳು, ಪ್ರತ್ಯೇಕವಾಗಿ ಬಾಯಿ, ಕಣ್ಣು, ಕಿವಿ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಸೊ ಈ 3 ಏರಿಯಾದಲ್ಲಿ ನಾವು ಜಾಗೃತೆಯಾಗಿ ಕಾಪಾಡಿಕೊಳ್ಬೇಕು. ಸೊ ಈ ಇಡೀ ಶರೀರ ದೇವರಿಗೆ ವಾಸ ಮಾಡುವಂತ ಮನೆಯಾಗಿದೆ. ಇದರಲ್ಲಿಯೇ ದೇವರು ವಾಸ ಮಾಡ್ತಾರೆ. ಹಾಗಾದ್ರೆ ನಾವು ದೇವ್ರ ನೋಡ್ಕೊಂಡು ಬೇರೆ ಯಾವ ಸ್ಥಳಕ್ಕೆ ಹೋಗ್ಬೇಕಾಗಿಲ್ಲ. ದೇವ್ರು ಎಲ್ಲಿದ್ದಾರೆ? ನಮ್ಮ ಶರೀರದೊಳಗೆ. ಅವ್ರನ್ನ ಕೇಳಿಸ್ಕೊಳ್ಳೋದು ಹೇಗೆ? ಒಳಗಡೆ ವಾಕ್ಯ ತುಂಬಿಸ್ತಾ ಹೋಗ್ಬೇಕು. ಎಷ್ಟು ವಾಕ್ಯ ತುಂಬಿಸ್ತಾ ಹೋಗ್ತೀವಿ, ಒಳಗಿದ್ದಂತ ದೇವರು ಹಗೂರವಾಗಿ ನಮ್ಮ ಜೊತೆ ರಿಪ್ಲೈ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾಕ್ಯ ಬಿತ್ತುತ್ತಾ ಹೋಗ್ಬೇಕು ನಮ್ಮ ಜೀವಿತದಲ್ಲಿ. ವಾಕ್ಯ ಬಿತ್ತಿದ ಹಾಗೆ, ವಾಕ್ಯಕ್ಕೆ ತಕ್ಕ ಹಾಗೆ ಏನು ದೇವರು ಫಲ ಕೊಡ್ತಾ ಹೋಗ್ತಾರೆ. ಅದೇ ಹೇಳಿದಾರೆ, ಅವ್ರದ್ದೇ ಕಾನ್ಸೆಪ್ಟ್ ಇದು. ಬಿತ್ತಲ್ಪಡದೆ ಯಾರು ಸಹ ಫಲವನ್ನು ಕೊಯ್ಯಲಾರರು. ಹೌದಾ? ಈ ಭೂಮಿಯಲ್ಲೂ ಅದೇ ಕಾನೂನು. ಬಿತ್ತಿದ್ರೆ ಮಾತ್ರ ಫಲ ಬರುತ್ತೆ. ಅದೇ ರೀತಿ ಒಳಗಡೆ ಕರ್ತನ ಆತ್ಮನಿದ್ದಾನೆ. ಅವರ ಮುಂದೆ ನಾವು ವಾಕ್ಯಗಳನ್ನು ಬಿತ್ತುವಾಗ ನಮ್ಮ ಶರೀರದಲ್ಲಿ ಆ ವಾಕ್ಯವನ್ನು ಎತ್ಕೊಂಡು ಅದರ ಪ್ರಕಾರವಾಗಿ ಯಾವ ವಾಕ್ಯಗಳನ್ನು ನಾವು ಬಿತ್ತಿದ್ದೇವೋ ಅದಕ್ಕನುಸಾರವಾಗಿ ಕರ್ತನ ಆತ್ಮನು ನಮಗೆ ಪ್ರತಿಫಲವನ್ನು ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಬಾಳಲ್ಲಿ ತೋರಿಸ್ತಾನೆ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ಇದ್ದೀರಾ? ಹಲೋ. ಓಕೆ, ನಾನ್ ತಿಳ್ಕೊಂಡೆ ಎಲ್ಲರೂ ಮಲ್ಕೊಂಡಿದ್ದಾರಂತ. ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ ಅವಾಗಿಂದ. ಸರಿ, ಓಕೆ, ಸಂತೋಷ. ಓಕೆ, ಸೊ ನಿಮಗೆ ಕಲೀಲಿಕ್ಕೆ ಸಿಗ್ತಾ ಇದೆಯಾ? ಹೌದು ಬ್ರದರ್. Yes. ಒಂದು ಪ್ರಶ್ನೆ ಎಲ್ಲಿವರೆಗೆ ಕೊಂಡೋಯ್ತು ನೋಡಿ ಅಲ್ವಾ? ಸೋ ಇಂಪಾರ್ಟೆಂಟ್. ಯಾರು ಕೇಳಿದ್ರು ಪ್ರಶ್ನೆ? ಒಂದೇ ಪ್ರಶ್ನೆಯಿಂದ ಇವಾಗವರೆಗೆ ಹೋಗ್ತಾ ಇದೆ. ಸ್ನೇಹ ಸಿಸ್ಟರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಕಲೀಲಿಕ್ಕೆ ಸಿಕ್ತಲ್ವಾ? ಸೊ ದೇವರಿಗೆ ಮಹಿಮೆ ಆಗಲಿ. ತುಂಬಾ ಇಂಪಾರ್ಟೆಂಟ್ ಆದ ಏರಿಯಾದಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಇದನ್ನು ಎಷ್ಟಾಗುತ್ತೋ ಅಷ್ಟು ನಾವು ಕಾಪಾಡ್ಕೊಳ್ಬೇಕು. ಬಾಕಿ ಎಲ್ಲವೂ ನಾವು ಚರ್ಚ್ಗಳಲ್ಲಿ ಹೋಗ್ತೀವಿ, ಅನೇಕ ವಿಷಯಗಳನ್ನು ಕಲಿತೀವಿ, ಒಳ್ಳೆ ವಿಷಯಗಳಿಗೋಸ್ಕರ ದೇವರಿಗೆ ಸ್ತೋತ್ರ. ಆದ್ರೆ ಈ ನಮ್ಮ ಶರೀರ, ನಮ್ಮ ಕಣ್ಣುಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಅದು ಪ್ರತ್ಯೇಕವಾಗಿ ದೇವರನ್ನು ಹತ್ತಿರದಿಂದ ಅನುಭವಿಸ್ಲಿಕ್ಕೂ, ಅವರ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೂ, ಅವರ ಚಿತ್ತಗಳನ್ನು ಅರಿತುಕೊಳ್ಳಿಕ್ಕೆ ಈ ನಮ್ಮ ಶರೀರವೇ ಮುಖ್ಯ ಕಾರಣ. ನಮ್ಮ ಶರೀರ ಎಷ್ಟು ಶುದ್ಧವಾಗಿರುತ್ತೆ ಅಷ್ಟು ದೇವರ ಸ್ವರ ಮತ್ತು ಚಿತ್ತಗಳನ್ನು ನಾವು ತಿಳಿತಾ ಹೋಗ್ತೀವಿ, ಸ್ವರ ಕೇಳ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಶರೀರವನ್ನು ದಿನಾಲು ಶುದ್ಧವಾಗಿ ಇಟ್ಕೊಳ್ಬೇಕು. ಆಯ್ತಾ? ನೀವೇ ಯೋಚನೆ ಮಾಡಿ ನೋಡಿ, ನೇರವಾಗಿ ದೇವ್ರು ನಮ್ಮೊಳಗೆ ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಅಲ್ವಾ? ನಮ್ಮ ಒಂದೊಂದು ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾ ಇದ್ರೆ ಎಷ್ಟು ಸಂತೋಷ. ಅವ್ರು ಕೊಡದೇ ಇರ್ತಾರ? ಅವ್ರು ಮಾತಾಡ್ತಾರ? ಇಲ್ಲ ಹೇಳಿ. ಮಾತಾಡ್ತಾರೆ. ವಾಕ್ಯದಲ್ಲಿ ಹೇಳಿದಾರ, ನನ್ನ ಕುರಿಗಳು ನನ್ನ ಪ್ರೈಸ್ ದಿ ಲಾರ್ಡ್. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತಾರೆ. ಕಿವಿಗೊಡುವವು. ಎಷ್ಟು ಸುಂದರ ಅಲ್ವಾ? ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುವವು. ಹಾಗಾದ್ರೆ ನಮ್ಮ ಡ್ಯೂಟಿ ಇವತ್ತಿಂದ ಆತನೇನ್ ಮಾತಾಡ್ತಾನೆ ಅಂತ ಪ್ರತಿ ಸಮಯ ಆತುರರಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಲ್ವಾ?
ಉದಾಹರಣೆ ಕೊಡ್ತೀನಿ. ನಮ್ಮ ಮದುವೆ, ಇಲ್ಲಿ ಮದುವೆ ಆದವರು ತುಂಬಾ ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿ, ಅದಕ್ಕೆ ಅದೇ ಉದಾಹರಣೆ ಕೊಡ್ತೀನಿ. ಮದುವೆ ನಮ್ದು ಇದೆ, ಆ ಸಮಯದ ಉದಾಹರಣೆಯನ್ನು ಇವಾಗ ಪ್ರೆಸೆಂಟ್ ಆಗಿ ಕೊಡ್ತಾ ಇದ್ದೀನಿ. ನಮ್ಮ ಮದುವೆ 2 ದಿನಕ್ಕೆ ಬಿಟ್ಟು ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಆ ಸಮಯದಲ್ಲಿ ಗಂಡು ಹುಡುಗಿಯ ಕಾಲಿಗೋಸ್ಕರ ಅಥವಾ ಹುಡುಗಿ ಗಂಡಿನ ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರಲ್ವ, ಹುಡುಗ ಹುಡುಗಿ, ಆ ಒಂದು ಕ್ಯೂರಿಯಾಸಿಟಿ, ಆ ಒಂದು ಇಂಟ್ರೆಸ್ಟು, ಕುತೂಹಲ ಹೇಗಿರುತ್ತೋ ಅದೇ ರೀತಿ ಇವತ್ತು ನಮ್ಮ ಮೊದಲಗಿತ್ತಿ ಮತ್ತು ಮದುಮಗಳಾದ ಸಭೆ, ಮೊದಲಗಿತ್ತಿಯಾದಂಥ ನಮ್ಮ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಂಥ ರಿಲೇಶನ್ಶಿಪ್ ಅದೇ ರೀತಿಯಾಗಿದೆ. ಕುತೂಹಲವಾಗಿ ನಾವು ವೆಯ್ಟ್ ಮಾಡ್ತಾ ಇದ್ರೆ ನಮ್ಮ ಮೊದಲಗಿತ್ತಿಯಾದಂಥ ಯೇಸು ಕ್ರಿಸ್ತನು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಯಾವತ್ತೂ ತಯಾರಿರ್ತಾರೆ. ಈಸ್ ಆಲ್ವೇಸ್ ಮೊದಲಗಿತ್ತಿ ಅಲ್ಲ ಬ್ರದರ್, ಸಾರಿ ಮದಲಿಂಗ. ಮದಲಿಂಗ. ಆತನು ಮದಲಿಂಗ, ನಾವು ಮೊದಲಗಿತ್ತಿ. ಓಕೆ, ನಾವು ಬ್ರೈಡ್, ಆತನು ಬ್ರೈಡ್ ಗ್ರೂಮ್. ಓಕೆ, ಬ್ರೈಡ್ ಗ್ರೂಮ್ ಆದಂತ ನಮ್ಮ ಯೇಸು ಸ್ವಾಮಿ ಮಾತಾಡ್ಲಿಕ್ಕೆ ಯಾವತ್ತೂ ಕುತೂಹಲವಾಗಿರ್ತಾರೆ. ಅರ್ಥ ಆಗ್ತಿದೆ ಎಲ್ರಿಗೂ? ಹೌದು ಸೊ ವಂಡರ್ಫುಲ್ ಅಲ್ವಾ? ಇದು ಅದ್ಭುತವಾದಂತ ಸಂಗತಿ. ಹಾಗಾಗಿ ನಾವು ಸಹ ಆ ಕುತೂಹಲವನ್ನು ನಮ್ಮೊಳಗೆ ಪ್ರತಿನಿತ್ಯ ಅದನ್ನ ಏನ್ ಮಾಡಬೇಕು, ಪ್ರತಿನಿತ್ಯ ನಾವು ಫ್ರೆಶ್ ಆಗಿ ಇಟ್ಕೊಳ್ಬೇಕು. ನಮ್ಮನ್ನ ಎಚ್ಚರಿಸ್ತಾ ಇರಬೇಕು, ಕುತೂಹಲವನ್ನು ಹೆಚ್ಚಿಸ್ಬೇಕು. ಇವತ್ತು ಕರ್ತ ನಮ್ಮ ಜೊತೆ ಮಾತಾಡ್ತಾರ, ಹಂಗೆ ಸುಮ್ಮನೆ ಮಾತಾಡಲ್ಲ, ಅವ್ರ ಜೊತೆ ಕೂಡ್ಬೇಕು, ಸಮಯ ಕೊಡ್ಬೇಕು, ವರ್ಷಿಪ್ ಮಾಡ್ತಾ ಇರ್ಬೇಕು, ಅವ್ರನ್ನ ಸ್ತುತಿಸ್ತಾ ಇರ್ಬೇಕು. ವಾಕ್ಯ ಧ್ಯಾನಿಸ್ತಾ ಇದ್ದಂಗೆ ಅವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ವಾ? ನಾವು ಎಷ್ಟು ಸಮಯ ಕೊಡ್ತೀವಿ ಕರ್ತನಿಗೆ, ಅಷ್ಟು ಅವ್ರು ಮಾತಾಡ್ತಾರೆ, ಖಂಡಿತ ಮಾತಾಡ್ತಾರೆ. ನೋ ಡೌಟ್, ಇದ್ರ ಬಗ್ಗೆ ಸಂದೇಹ ಪಡಬೇಡಿ. ಹಿ ಈಸ್ ಅ ಟ್ರೂ ಗಾಡ್. ಆತನು ಸತ್ಯವಾದಂತ ದೇವರು, ಸುಳ್ಳನ್ನು ಹೇಳಲಿಕ್ಕೆ ಆತನು ಮನುಷ್ಯನಲ್ಲ. ಈಸ್ ನಾಟ್ ಅ ಲಾಯರ್. ಆತನು ಸುಳ್ಳಾಡುವವನಲ್ಲ. ಆತನು ಮಾತನಾಡ್ಲಿಕ್ಕೆ ಇಷ್ಟಪಡ್ತಾರೆ. ಕಿವಿಗೊಡಲಿಕ್ಕೆ ನಮ್ಮ ಕಿವಿಗಳು ದಪ್ಪವಾಗ್ಬಿಟ್ಟಿದೆ. ಆತನು ಹೇಳ್ತಾ ಇದ್ದಾನೆ, ನಮ್ಮ ಕಿವಿಗಳನ್ನ ಏನ್ ಮಾಡ್ಬೇಕು, ನಾವಿವತ್ತು ತೆಳ್ಳಗ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಹೃದಯವನ್ನು ಮೃದು ಮಾಡ್ಕೊಳ್ಬೇಕು. ಹೌದು ತಂದೆ, ನನ್ನ ಜೊತೆ ಮಾತಾಡು, ನನಗೆ ಕೇಳಿಸ್ಕೊಳ್ಬೇಕು ನಿನ್ನ ಸ್ವರವನ್ನು, ನನಗೆ ಸಹಾಯ ಮಾಡಪ್ಪ ಅಂತ ನಾವು ದಿನಾಲು ಒಂದು ಕುತೂಹಲವನ್ನು ನಮ್ಮೊಳಗೆ ಕ್ರಿಯೇಟ್ ಮಾಡಿದಾಗ ಆತನು ಮಾತಾಡ್ಲಿಕ್ಕೆ ಆರಂಭಿಸ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ, ಯೇಸುವೇ ನನ್ನ ಜೊತೆ ಮಾತಾಡು, ನನ್ನಲ್ಲಿ ಏನಾದ್ರೂ ಬಲಹೀನತೆ ಇದ್ರೆ ಅದನ್ನು ತೆಗೆದುಹಾಕು, ನನ್ನನ್ನು ಕ್ಷಮಿಸು, ನನ್ನನ್ನು ಸರಿ ಮಾಡು ಕರ್ತನೆ. ನನಗಿಷ್ಟ ಇದೆ ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಸ್ವರ ನಾನು ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಂಡು ಅದರಂತೆ ನಾನು ನಡಿಬೇಕು, ನಿನ್ನ ಮಾರ್ಗದಲ್ಲೇ ನಡಿಬೇಕು, ನಿನ್ನನ್ನೇ ಪ್ರೀತಿಸ್ಬೇಕು, ನೀನು ಹೇಳುವಂಥ ಒಂದೊಂದು ಮಾತುಗಳನ್ನು ಕೈಗೊಂಡು ನಡೆದು ಅದನ್ನು ಪೂರ್ಣಗೊಳಿಸ್ಬೇಕು. ನಿನ್ನ ಚಿತ್ತ ನೆರವೇರಿಸ್ಬೇಕು, ನಿನಗಿಷ್ಟ ಆಗುವ ರೀತಿಯಲ್ಲಿ ನಾನು ನಡಿಬೇಕು, ನಿನಗಿಷ್ಟ ಆಗುವ ಕಾರ್ಯಗಳನ್ನೇ ನಾನು ಮಾಡಬೇಕು. ನನಗೆ ತಿಳಿಸ್ತಾ ಇರು ಸ್ವಾಮಿ, ಸಹಾಯ ಮಾಡ್ತಾ ಇರು. ನೋಡಿ, ಮತ್ತೊಂದು ಸಿಂಪಲ್ ವೇ ಅಂತ ಹೇಳಿದ್ರೆ, ಅವ್ರು ಏನೇನು ಹೇಳಿದಾರಲ್ಲ ನಮಗೆ ಮಾಡಲಿಕ್ಕೆ, ಅದನ್ನೇ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನು ಗೊತ್ತಾ? ಆತನು ಹೇಳಿದ ಚಿತ್ತವನ್ನು ಅಂದ್ರೆ ಆಜ್ಞೆಗಳನ್ನು ನಾವು ಒಂದೊಂದಾಗಿ ನೆರವೇರಿಸ್ತಾ ಇರುವಾಗ ಆತನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಲ್ರೆಡಿ ಆತನು ಹೇಳಿದಾರಲ್ವ ನಮಗೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಹೇಳಿದಾರೆ ಇಲ್ವಾ? ಅದಕ್ಕೋಸ್ಕರ ಈ ಮತ್ತಾಯನ ಸುವಾರ್ತೆ 5, 6, 7 ಇದು ಬೇಸಿಕ್. ಅದರಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ವಿಷಯಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ನಾವು ಅನುಸರಿಸ್ತಾ ಇರುವಾಗ ಆತನಿಗೆ ತುಂಬಾ ಸಂತೋಷ. ಹೌದಾ? ಮತ್ತಾಯ 5:19 ಏನ್ ಹೇಳುತ್ತೆ? ನಾನು ಕಲಿಸಿದಂತ ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ನೀವು ಅನುಸರಿಸಿ ಅದರಂತೆ ಬೇರೆಯವರಿಗೂ ಸಹ ಅನುಸರಿಸಲಿಕ್ಕೆ ಕಲಿಸುವುದಾದ್ರೆ ನೀವು ಪರಲೋಕದಲ್ಲಿ ದೊಡ್ಡವರು.
ಹಾಗಾದ್ರೆ ಅಲ್ಲಿರುವಂತ ಚಿಕ್ಕ ಚಿಕ್ಕ ಆಜ್ಞೆಗಳು ಸಹ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಸ್ವಾಮಿ ಅಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಹೌದು. ಮೂರ್ಖ ಅನ್ನಬೇಡ, ಯಾರಿಗೂ ಸಹ ನಾವು ಹುಚ್ಚ ಅಂತ ಹೇಳ್ಬಾರ್ದು. ಚಿಕ್ಕ ವಿಷಯ, ಸಿಟ್ ಮಾಡಬಾರ್ದು ಅಲ್ವಾ, ನೋಯಿಸ್ಬಾರ್ದು. ಚಿಕ್ಕ ಚಿಕ್ಕ ವಿಷಯ, ಎಲ್ಲೆಲ್ಲಿ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ಬೀಳ್ತೀವೋ ಅದೆಲ್ಲ ನಾವು ಕರೆಕ್ಟ್ ಮಾಡ್ಕೊಳ್ತಾ ಬಂದ್ರೆ, ಸೊ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಈ 3 ಅಧ್ಯಾಯದಲ್ಲಿ. ದಿನಾಲು ಓದ್ತಾ ಇರಿ 3 ಅಧ್ಯಾಯ. ಆಕ್ಚುಲಿ ನೋಡೋಕಾದ್ರೆ ಈ ಮೂರು ಅಧ್ಯಾಯವನ್ನು ಯಾರು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೆ, ಕೊನೆಯದಾಗಿ ಹೇಳಿದ್ದಾರೆ, ಆತನೇ ಬುದ್ಧಿವಂತನಾದ ಮನುಷ್ಯನು, ವೈಸ್ ಮ್ಯಾನ್ ಅಂತ ಹೇಳಿದ್ದಾರೆ. ಬುದ್ಧಿವಂತನಾದ ಮನುಷ್ಯನು ತನ್ನ ಮನೆಯನ್ನು ಕಲ್ಲಿನ ಮೇಲೆ ಕಟ್ಟಿದ ಹಾಗೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಿರುಗಾಳಿ ಬಂದ್ರೂ ಸಹ ಅವನು ಬಿದ್ದೋಗಲ್ಲ, ಸ್ಟ್ರಾಂಗ್ ಆಗಿ ನಿಲ್ತಾನೆ. ಯಾಕೆ ಗೊತ್ತುಂಟ? ಈ 3 ಅಧ್ಯಾಯದಲ್ಲಿ ಆತನು ಕಲಿಸಿದಂತ ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ಅವನು ಸರಿಯಾಗಿ ಪಾಲಿಸ್ತಾ ಇದ್ರೆ ಆತನೇ ಸ್ಟ್ರಾಂಗ್ ಪರ್ಸನ್ ಇನ್ ದ ಲಾರ್ಡ್. ಸ್ಟ್ರಾಂಗ್ ಆಗ್ಬೇಕಾ, ಪವರ್ಫುಲ್ ಆಗ್ಬೇಕಾ? ಹೌದು ಬ್ರದರ್. ಈ 3 ಅಧ್ಯಾಯಗಳನ್ನು ಡೈಲಿ ಓದಿ ಅಥವಾ ಕೇಳಿಸ್ಕೊಳ್ಳಿ. 5 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ 3 ಅಧ್ಯಾಯ ನಾವು ಕೇಳ್ಬೋದು. ದಿನ ಒಮ್ಮೆ 2 ಸಲ ಕೇಳ್ತಾ ಹೋಗಿ, ಎಷ್ಟು ಆಗುತ್ತೋ ಅಷ್ಟು ಕೇಳಿ. ಅದು ಒಳಗೆ ಉಳ್ಕೊಳ್ಬೇಕು, ಆ ಬೀಜ ಒಳಗೆ ಬಿತ್ತಲ್ಪಡ್ಬೇಕು, ಆ ಬೀಜ ಮೊಳಕೆ ಹೊಡೆದು ಬರಬೇಕು, ಅವಾಗಲೇ ಫಲ ಬರೋದು. ಬೀಜ ಒಳಗೆ ನಾವು ಬಿತ್ತಬೇಕು. ನಮ್ಮ ಹೃದಯವೆಂಬ ಈ ಗದ್ದೆಯಲ್ಲಿ, ಈ ಭೂಮಿಯಲ್ಲಿ ಯೇಸುವಿನ ವಾಕ್ಯವೆಂಬ ಬೀಜವನ್ನು ನಾವು ಬಿತ್ತುತ್ತಾ ಇರಬೇಕು. ಆಯ್ತಾ? ಸರಿ ಅಲ್ವಾ? ಹಲೋ. ಹೌದು. ಎಸ್. ಸೊ ನಾನು ತಿಳ್ಕೊಳ್ತೀನಿ ಈ ಭಗವಂತದನ್ನೇ ಕಂಡು ಕಷ್ಟ ಆಗ್ತದೆ brother. ಎಸ್ ಎಸ್. ಸೊ ಚಿಕ್ಕ ಚಿಕ್ಕ ವಿಷಯಗಳನ್ನೇ ನಾವು ಫಸ್ಟ್ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ನಾವು ದೊಡ್ಡ ದೊಡ್ಡ ವಿಷಯಗಳ ಹಿಂದೆ ಓಡ್ತೀವಿ ಅಲ್ವಾ. ಸಿಂಪಲ್ ಆದಂತ ವಿಷಯಗಳೇ ಕರ್ತನಿಗೆ ಇಂಪಾರ್ಟೆಂಟ್ ಅಂತ ಕರ್ತನ ಹೇಳಿದ್ದಾರೆ. ಸೊ ಅಲ್ಲಿ ಮೊದಲು ನಾವು ಕ್ಲಿಯರ್ ಆದ್ರೆ ಇನ್ನು ಬೇರೆ ವಿಷಯಗಳಲ್ಲಿ ಹಗುರವಾಗಿ ನಾವು ಮುಂದೆ ಹೋಗ್ತಾ ಇರ್ಬೋದು. ಆವಾಗ ಕರ್ತನು ಸಹ ದೊಡ್ಡ ದೊಡ್ಡ ಸಂಗತಿಗಳನ್ನು ಮಾಡ್ತಾ ಇರ್ತಾರೆ. ಸರಿಯಾ? ಸೊ ಇದು ಕ್ಲಿಯರ್ ಆಯ್ತು ಎಲ್ಲರಿಗೂ? ಇವತ್ತು ಸಂದೇಶ ಸಿಕ್ತಾ? ಹೌದು. ಹೌದು ಬ್ರದರ್. ಇಲ್ಲಿ ಫೋಕಸ್ ಮಾಡುವ, ನಾವು ತುಂಬಾ ಫೋಕಸ್ ಮಾಡುವ. ನಮ್ಮ ಶರೀರದ ಮೇಲೆ ಫೋಕಸ್ ಮಾಡುವ, ಕಣ್ಣಿನ ಮೇಲೆ ಫೋಕಸ್ ಮಾಡುವ, ನಮ್ಮ ಕಿವಿಗಳ ಮೇಲೆ ನಾವು ಏನ್ ಕೇಳಿಸ್ತೀವಿ ಡೈಲಿ ಅಲ್ಲಿ ಫೋಕಸ್ ಮಾಡುವ, ಅಲ್ಲಿ ಎಚ್ಚರಿಕೆ ಆಗಿರುವ. ಎಲ್ಲಿಂದಲೂ ಸಹ ದುಷ್ಟನು ನಮ್ಮನ್ನು ಏನ್ ಮಾಡಬಾರ್ದು, ಟ್ರ್ಯಾಪ್ ಮಾಡಬಾರ್ದು, ವಂಚಿಸಬಾರ್ದು. ಎಷ್ಟು ನಾವು ಕಾಪಾಡ್ಕೊಳ್ತೀವಿ ಆತನ ವಂಚನೆಯಿಂದ. ಹೇಗೆ ಕಾಪಾಡಿಕೊಳ್ಳೋದು? ಸಿಂಪಲ್, ವಾಕ್ಯದಲ್ಲಿ ಜಾಸ್ತಿ ಸಮಯ ಕಳೆಯುವ. ಫೋನ್ ಓಪನ್ ಮಾಡಿದ್ರೆ ನಾವು ಟೆಂಪ್ಟ್ ಆಗ್ತೀವಿ, ಶೋಧನೆಗೆ ಒಳಪಡ್ತೀವಿ ಅಲ್ವಾ. ಯಾಕಂದ್ರೆ ತುಂಬಾ ಮೀಡಿಯಾ ಇದ್ದಾವೆ. ಬೇಡದೇ ಇರುವಂತ ಮೀಡಿಯಾಗಳನ್ನು ಅನ್ಇನ್ಸ್ಟಾಲ್ ಮಾಡಿ, ಲಾಗೌಟ್ ಮಾಡಿ. ಓಕೆ, ಮುಂದೆ ಬೈಬಲ್ ಅಪ್ಲಿಕೇಶನ್ ಇರಲಿ, ಫ್ರಂಟ್ ಪೇಜಲ್ಲಿ ಟಾಪ್ ಅಲ್ಲಿ ಬೈಬಲ್ ಅಪ್ಲಿಕೇಶನ್ ಇರಬೇಕು ನಮ್ಮ ಮೊಬೈಲಲ್ಲಿ. ಓಕೆ, ಆಮೇಲೆ ಈ ವಾಟ್ಸಪ್. ಸೊ ನನ್ನ ಫ್ರಂಟ್ ಅಲ್ಲಿ ಬೈಬಲ್ಲೇ ಇಟ್ಕೊಂಡಿರ್ತೀನಿ. ಓಕೆ, ಬಾಕಿ ಎಲ್ಲ ಯೂಸ್ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಜಾಸ್ತಿ ಸಮಯ ವಾಕ್ಯದಲ್ಲಿ ಯೂಸ್ ಮಾಡಿ. ನಿಮ್ಮ ಅವಶ್ಯಕತೆಗಳಿಗೋಸ್ಕರ ಬೇರೆ ಅಪ್ಲಿಕೇಶನ್ ಮೀಡಿಯಾ ಎಲ್ಲ ಯೂಸ್ ಮಾಡಿ, ಡೋಂಟ್ ವರಿ, ಅದಕ್ಕೇನು ಇಲ್ಲ ತೊಂದರೆ. ಆದರೆ ದೇವರಿಗೆ ಕೊಡತಕ್ಕಂಥ ಅಮೂಲ್ಯವಾದ ಸಮಯ, ಆ ಪ್ರೆಷಸ್ ಟೈಮ್, ಪ್ರೆಷಸ್ ವ್ಯಾಲ್ಯೂ ಇದೆಯಲ್ಲ, ಅದನ್ನ ನಾವು ಕೊಡಲೇಬೇಕು. ಹೌದಾ? ನಾವು ಕೆಲವೊಮ್ಮೆ ಈಸಿಯಾಗಿ ಕೇಳ್ಬಿಡ್ತೀವಿ, ದೇವರೇ ಯಾಕೆ ಮಾತಾಡಲ್ಲ, ಯಾಕೆ ನನಗೆ ನೀನು ಕ್ಲಾರಿಟಿ ಕೊಡ್ತಾ ಇಲ್ಲ, ನಿನ್ ಚಿತ್ತ ತಿಳಿಸ್ತಾ ಇಲ್ಲ ಅಂತ ಸಿಂಪಲ್ ಆಗಿ ಕೇಳ್ತೀವಿ. ಆದ್ರೆ ನಾವು ಎಷ್ಟು ಟೈಮ್ ಅವ್ರ ಜೊತೆ ಕಳೆದಿದ್ದೀವಿ ಅನ್ನೋದು ಪ್ರಶ್ನೆ. ಹೌದಾ? ಕ್ಯಾಶುವಲ್ ಆಗಿ ಯೂಸ್ ಮಾಡ್ತೀವಿ ನಾವು ದೇವ್ರನ್ನ ಕೆಲವೊಮ್ಮೆ. ಹಾಗಾಗ್ಬಾರ್ದು. ಇಟ್ಸ್ ನಾಟ್ ಕ್ಯಾಶುವಲ್, ಇದು ರಿಲೇಶನ್ಶಿಪ್, ಇದು ಸಂಬಂಧ. ನಮಗೂ ದೇವರಿಗೆ ಇರುವಂತ ಸಂಬಂಧವಾಗಿದೆ ಇದು. ಈಸ್ ದ ಲವಿಂಗ್ ಗಾಡ್, ಈಸ್ ಅ ಫಾದರ್. ಅವ್ರು ನಮ್ಮ ತಂದೆ. ಕೇಳಿ
ಕೇಳಿ ಪಡೆದು ಕೊಡ್ಲಿಕ್ಕೆ ಇದು ಬಿಸ್ನೆಸ್ ಅಲ್ಲ. ದೇವರ ಮತ್ತು ನಮ್ಮ ಮಧ್ಯದಲ್ಲಿರೋದು ಇದು ರಿಲೇಶನ್ಶಿಪ್. ಹೌದಾ? ಅನ್ಯ ಜಾತಿಯವರು ಬಿಸ್ನೆಸ್ ಮಾಡ್ತಾರೆ, ಕಾಣಿಕೆ ಕೊಟ್ಟು, ಹೂ ಕಾಯಿ ಕೊಟ್ಟು, ಹಣ ಕೊಟ್ಟು ಅವ್ರ ವರಗಳನ್ನು ಕೇಳ್ಕೊಂಡ್ ಬರ್ತಾರೆ. ದಟ್ ಇಸ್ ಬಿಸ್ನೆಸ್. ಕ್ರಿಶ್ಚಿಯನ್ಸ್ ಹಂಗ್ ಮಾಡಕ್ ಆಗಲ್ಲ. ಅವ್ರು ಯಾವತ್ತು ನಮ್ ಜೊತೆನೆ ಇರ್ತಾರೆ. ಫಾದರ್ ಅವರು, ನಮ್ಮ ತಂದೆಯವರು. ಈ ತಂದೆ ಮತ್ತು ಮಕ್ಕಳ ರಿಲೇಶನ್ಶಿಪ್ ಅನ್ನು ನಾವು ಹೇಗೆ ಬಿಲ್ಡ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವಾಗ ಅಷ್ಟು ಅವ್ರ ತಂದೆ ನಮ್ಮ ಮಕ್ಕಳ ಜೊತೆ ಮಾತಾಡ್ತಾನೇ ಇರ್ತಾರೆ. ಈ ರೀತಿಯಾಗಿ ನಾವು ಒಂದು ಸಂಬಂಧವನ್ನು ಕಟ್ಟಬೇಕು. ಲೋಕದ ರೀತಿಯಲ್ಲಿ ಕಟ್ಟಬಾರ್ದು. ಲೋಕ ನಮ್ಗೆ ಅದೇ ಕಲಿಸ್ತದೆ, ದೇವರಿಗೆ ಕೊಡೋದು ಕಾಣಿಕೆ ಮತ್ತು ಅವ್ರ ಕಡೆಯಿಂದ ವರ ಬೇಡ್ಕೊಳ್ಳೋದು. ಅದಲ್ಲ ಕ್ರಿಶ್ಚಿಯನ್ ಲೈಫ್. ಇಟ್ಸ್ ಟೋಟಲಿ ಡಿಫ್ರೆಂಟ್. ಅದು ರಿಲಿಜನ್. ಅದು ದೇವರಿಗೆ ಏನಾದ್ರು ಕೊಟ್ಟು ಅವನಿಂದ ವರ ಪಡ್ಕೊಳ್ಳೋದು ರಿಲಿಜನ್, ಧರ್ಮ. ನಮಗೆ ಯಾವುದು ಧರ್ಮ ಇಲ್ಲ. ಕ್ರಿಶ್ಚಿಯನ್ ಇಸ್ ನಾಟ್ ಅ ರಿಲಿಜನ್. ಕ್ರಿಸ್ತಿ ಒಂದು ಧರ್ಮ ಅಲ್ಲ ಅನ್ನೋದು ಸ್ಪಷ್ಟವಾಗಿರ್ಬೇಕು. ಒಪ್ತೀರಾ ನೀವೆಲ್ಲ? ಕ್ರಿಶ್ಚಿಯನ್ ಒಂದು ಧರ್ಮ ಅಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೌದು ಬ್ರದರ್. ಕ್ರಿಶ್ಚಿಯಾನಿಟಿ ಇಸ್ ನಾಟ್ ರಿಲಿಜನ್. ಅದನ್ನ ಮನುಷ್ಯರು ಮಾಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಚರ್ಚು, ಕ್ರಿಶ್ಚಿಯನ್ನು, ಕ್ಯಾಥಲಿಕ್, ಅದು ಇದು ಅಂತ ಡಿನಾಮಿನೇಷನ್ 106,000 ಡಿನಾಮಿನೇಷನ್ ಇದೆ. ಇಟ್ಸ್ 1-to-1 ರಿಲೇಶನ್ಶಿಪ್. ಯಾರಲ್ಲಿ ದೇವರ ಆತ್ಮನಿದ್ದಾನೋ ಆತನು ಕ್ರಿಸ್ತನವನು. ಯಾರಲ್ಲಿ ಪವಿತ್ರ ಆತ್ಮನಿಲ್ಲವೋ ಆತನು ಕ್ರಿಸ್ತನವನಲ್ಲ. ವಾಕ್ಯ ಬೇಕಾ? ರೋಮ 8:9. ರೋಮನ್ಸ್ ಚಾಪ್ಟರ್ 8 ವರ್ಸ್ ನಂಬರ್ 9. ಎರಡು ಕಡೆ, ಇನ್ನೊಂದು ಕಡೆನೂ ಸಹ ಇದೆ. ಒಂದು ವಾಕ್ಯ ಓದಿ ಸಾಕು. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ತಂದೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾರಾದ್ರೂ ಒಬ್ರು ಹಾಡು ಹೇಳಿದ್ರೆ ರೆಡಿಯಾಗಿರಿ. Romans 8 verse 9 ಅಲ್ಲ. You however are not in the realm of the flesh, but are in the realm of the spirit. If indeed the spirit of God lives in you, and if anyone does not have the spirit of Christ, they do not belong to Christ. ಯಾರಲ್ಲಿ ಪವಿತ್ರಾತ್ಮನಿಲ್ಲವೋ ಆತನು ಕ್ರಿಸ್ತನಿಗೆ ಸಂಬಂಧಪಟ್ಟವನೇ ಅಲ್ಲ. ಹಾಗಾದ್ರೆ ನಾವು ಕ್ರಿಶ್ಚಿಯನ್ ಎನ್ನುವ ನಾಮ ಇಟ್ಕೊಂಡು ಚರ್ಚಿಗೆ ಹೋದ್ವಿ, ಕ್ರಿಸ್ತನ ಆತ್ಮನಾದ ಪವಿತ್ರಾತ್ಮನೇ ನಮ್ಮ ಒಳಗೆ ಇಲ್ದಿದ್ರೆ ನಾವು ಕ್ರಿಸ್ತನಿಗೆ ಸಂಬಂಧ ಆದವರೇ ಅಲ್ಲ ಅಂತೆ. ಕ್ಲಿಯರ್ ಅಲ್ವಾ? ಒಳಗಡೆ ಕ್ರಿಸ್ತನ ಆತ್ಮ ಇದ್ರೆ ಮಾತ್ರ ನಾವು ಕ್ರಿಸ್ತನವರು. ಬೇರೆ ನಾವು ಏನೇ ಮಾಡಿ, ಎಷ್ಟು ಬೇಕಾದ್ರೆ ಚರ್ಚಿಗೆ ಹೋಗ್ವಿ, ಎಷ್ಟು ಬೇಕಾದ್ರೆ ಸೆಲೆಬ್ರೇಷನ್ ಮಾಡಿ, ಹಬ್ಬಗಳು, ಅದು ಇದು ಕಾರ್ಯಗಳು, ಹೌದಾ, ಆಡಂಬರಗಳು, ಅದು ಎಲ್ಲರಿಗೂ ತೋರುವ ಹಾಗೆ ಒಳ್ಳೆ ಬಟ್ಟೆ ಹಾಕೊಂಡು ಹೋಗುವುದು, ಇದು ಯಾವುದು ನಮ್ಮನ್ನು ಪರಲೋಕಕ್ಕೆ ಕೊಂಡು ಹೋಗಲ್ಲ. ಯಾರಲ್ಲಿ ಕ್ರಿಸ್ತನ ಆತ್ಮನಿದ್ದಾನೋ, ಯಾರು ಕ್ರಿಸ್ತನ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತಾರೋ ಆತನೇ ನಿತ್ಯಕ್ಕೂ ಬಾಳುವನು. ಕರ್ತನ ಚಿತ್ತವನ್ನು ನೆರವೇರಿಸುವವನೇ ನಿತ್ಯ ಜೀವವನ್ನು ಪಡೆದುಕೊಳ್ತಾನೆ. ಆಮೇಲೆ ಎಸ್, ಕ್ಲಿಯರ್ ಆಯ್ತಲ್ವಾ? ಓಕೆ, ಕರ್ತನಿಗೆ ಸ್ತೋತ್ರ. ದೇವರಿಗೆ ನಾವು ಒಂದು ವರ್ಷಿಪ್ ಮಾಡುವ. ಯಾರಾದರೂ ಒಳ್ಳೆ ಒಂದು ಹಾಡು ಹಾಡಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ತಂದೆ. ಹಲ್ಲೆಲೂಯಾ. ಒಳ್ಳೆ ಒಂದು ಆರಾಧನೆ ಸಾಂಗ್ ಹಾಡಿ. ಥ್ಯಾಂಕ್ ಯು. ಜೂಡ್ ಬ್ರದರ್ ಹಾಡ್ತೀರಾ? Thank you, Jesus. ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೆ ನಿಮ್ಗೆ ಸ್ತೋತ್ರ. ದೇವಾದಿ ದೇವನೇ ಸ್ತೋತ್ರ.
ಒಂದ್ ನಿಮಿಷ. Whose it is? What you put inside? चड्डी निकाला. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆವು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ ಆರಾಧಿಸುವೆವು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆವು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀವೇ, ನಿಮ್ಮ ಮೇಲೆ ಆರಾಧಿಸುವೆವು. ಆರಾಧಿಸುವೆವು ನಿಮ್ಮ. हेलो. हेलो, हाँ बोलिए भाई. अपना ये प्लास्टिक ऊपर डालना था क्या हुआ? और वो अपना पैसा मांग रहा था कुछ। मैं मेंटेनेंस क्या वो मेंटेनेंस वाला नहीं, अपना वो भाड़े का, समझ में नहीं आया, फिर से बोलो. वो भाड़ा एक देते हो ना आप। हाँ. वो मैं बोला था, और कागज का बोला था, एग्रीमेंट का। कौन बोले आपसे? सामने वाले अंकल। मानकर. हाँ उनको बोलो मुझे कॉल करना. आप बीच हाँ, में ठीक मत है। आइए. मैंने बात ओके, किया है एक से हाँ कौन मालेकर से बात किया है. ये हाँ महीना एंड में आपका मेंटेनेंस देगा. जैसे हाँ आपका भाड़ा आएगा ना तभी मेंटेनेंस भरना है. मुझे मत भेजो. हाँ हाँ ठीक है. और भाड़े का पेपर एक जेरॉक्स मत निकाल के उनके हाथ में दे दो. हाँ, और जो ये भाड़ा के है वो जुड़ मुझे कॉल करने बोलो, मैं बात करूँगा. ठीक है। और प्लास्टिक डालना है तो मेरे भाड़े से कट कर दूँ ना? कितने का आते हो? आएगा 300-400 रुपये का। हाँ ठीक है. हाँ पिछले साल डाले था ना वो. ऐसा ही डालना है. ओके, नया डालना है ना. हाँ वही तो, वो पुराना तो सड़ जाता है ना।